ಗಿರ್ಜಿ, ಏ ಗಿರ್ಜಿ, ಏನು ಏನು ಗೊರಕೆ ಹಂಗ್ ಹೊಡೆಯತಿ? ನಾನೆಲ್ಲ ಹೊಡೆಯತ್ತೀನಿ. ಏನು ಚಳಿ ಆಯ್ತಪ್ಪ ಇದು. ತಡಿ ಮುಖದ ಮೇಲೆ ಹಚ್ಕೋತೀನಿ. ಹೊರಗೆ ಹೋಗಿ ಮಕ್ಕೊಂಡಿದ್ರೆ ಎಷ್ಟೋ ಪಾಡಿತ್ ನನ್ ನಿದ್ದೆ ಆದ್ರ ಹತ್ತಿತ್ತು. ಈಕಿ ಕಾಲಾಗ ಸಾಕಾಗ್ಬಿಟ್ಟೈತ್ ನನ್. ಏನ್ ಗೊರಕೆ ಹೊಡಿತಾಳ ಅಂದ್ರೆ ನಿದ್ದೆನ ಹತ್ತುವಲ್ದ ಕಡೆಗೆ. ಎಲ್ಲಿ ಬೆಳಕ ಆತ ಏನಿದೆ ನೋಡೋದಿದ್ದಾರೆ. ಅಯ್ಯೋ ರಾಮ, ಏನ್ ಚಳಿ ಐತಿದು. ಎಷ್ಟ್ ಸತಿ ಹೇಳಿ ನಾ ಹುಡುಗನಿಗೆ ಗೋಡೆ ಕಡೆಗೆ ಹಾಕೊಂಡ್ ಮಕ್ಕೋ ಅಂದ್ರು ಮತ್ತು ಈ ಕಡೆಗೆ ಹಾಕೊಂಡ್ ಮಕ್ಕೋತಾಳ. ಎತ್ಲಾಗಾದ್ರ ಮತ್ ನಿದ್ದೆಗನ್ನಾಗ ಬಿದ್ಗಿದ್ರೆ ಹೇಳಿದ್ದ ಕೇಳೋದಿಲ್ಲ, ತಾನ್ ಮಾಡ್ತಾಳ. ನೋಡೋನಿದಾರ ಬೆಳಕಾಗೈತೆ. ಆಕಿಗೆ ಹೋಗೋಣ್ರಿ ಅಂತ ಅಂದಿದ್ಲು. ಎಪ್ಸನ್ನಿದಾರ ನನ್ನ ನಿದ್ದೆ ಇದ್ ಮಾಡಿದಾಳಂದ್ರೆ ಆಕಿಗೆ ಯಾಕೆ ಮಕ್ಕೊಳಕ್ ಬಿಡ್ಬೇಕು ನಾನು? ಗಿರ್ಜಿ, ಏ ಗಿರ್ಜಿ, ಬೆಳಕಾತ ಎದ್ದಾಳ. ಓ ಗಿರ್ಜಿ, ಎದ್ದಾಳ, ಬೆಳಕಾತ. ವಾಕಿಂಗ್ ಹೋಗೋಣ ಅಂದಿದ್ದೆ ಅಲ್ಲ. ದಪ್ಪಿರೋ ಕಡೆ ಯಾವ ವಾಕಿಂಗ್? ಚಳಿ ಅಂದ್ರೆ ಚಳಿ ಆಗತೈತೆ. ಅಪ್ಪಯ್ಯ ಈ ಕಡೆ ಸರದ್ ಮಕ್ಕೋ, ಬಿದ್ದಿಗಿದ್ದೆ ಆ ಕಡೆ. ಎಷ್ಟ್ ಸತಿ ಹೇಳಿಂದೆ ನಿನ್ಗ ಹುಡುಗನಿಗೆ ಗೋಡೆ ಕಡೆಗೆ ಹಾಕೊಂಡ್ ಮಕ್ಕೋ ಅಂತ. ಎದ್ದಾಳ ಶಾನೆ ಅದಿ. ಬರೇ ಬಾಯಿಂದಷ್ಟೇ ಹೇಳೋದೇನೋ ಅದು. ಹಂಗ್ ತೆಳಗಾಗ್ತೀನಿ ಹಿಂಗ್ ತೆಳಗಾಗ್ತೀನಿ ಅಂತ ಏನ್ ಮಾಡಾಕದು ಬರೋದಿಲ್ಲ. ಎಬ್ಸ್ರಿ ಅಂತ ಅಷ್ಟೇ ಹೇಳ್ತಾಳೆ. ಎಬ್ಸಾಕ್ ಹೋದ್ರೆ ಚಳಿ ಐತೆ ಮಕ್ಕೋತೀನಿ ಇನ್ನೊಂದ್ ಸ್ವಲ್ಪ ತಂದು ನಾನು ಹೊಲ ಕಡೆಗೆ ಹೋಗ್ಬಿಡ್ತೀನಿ ಮತ್ತು ಅದೇ ರಾಗ ಅದೇ ಆಡಿ ರಾತ್ರಿಕಿಗೆ ಬಂದ್ರೆ ನಾಳೆಕಿಗೆ ಎಬ್ಸ್ರಿ ಅಂತಾಳೆ. ದಿನಾಲು ಎಬ್ಸಿ ಸಾಕಾಗ್ಬಿಟ್ಟೈತೆ ನನಗೆ. ಹೇಳ್ತೀನಿ ಇವತ್ತು ಖರೇನ ಹೋಗೋಣ ನಡಿ ವಾಕಿಂಗ್. ನನಗೂ ಯಾಕೋ ವಾಕ್ ಮಾಡ್ಬೇಕು ಅನ್ಸತೈತೆ. ಭಾಳ ದಿನ ಆತ್ ನಾವ್ ಇಬ್ರು ಜೋಡಿ ವಾಕಿಂಗ್ ಹೋಗಿ ಬಾ. ನೋಡ್ ಇಷ್ಟ ಎಬ್ಸಿದ್ರು ಮತ್ತೆ ಗೊರಕೆ ಹೊಡಿತಾಳಲ್ಲ ಈಕೆ. ನಿನ್ನ ಅದನ್ನ ಮಾಡ್ತೀನಿ ತಡಿ ನಿನ್ಗೆ. ಅಜ್ಜಿ ಅಜ್ಜಿ ಚಳಿ ಆಗತೈತೆ. ಸರದ್ ಮಕ್ಕೋ ಈ ಕಡೆ. ಬೆಡ್ಶೀಟ್ ಎತ್ಲಾಗತ್ತಿದೆ. ಈ ಹುಡುಗ ಅಂದ್ರೂ ಕಾಲಿನ ದಬ್ಬಿ ಕೆಳಗ ಬಿಸಾಕ್ತಾನೆ. ಬರೀ ಆಗ್ಲೆಲ್ಲ ಹೊಚ್ಕೊಂಡು ಮಕ್ಕಳೋದೆ. ಎಲ್ಲಿದ್ದದ ಬೆಡ್ಶೀಟ್? ಏನ್ ಚಳಿ ಆಯ್ತವ ಇದೆ. ಈ ಹುಡುಗ ಅಂತೂ ಬೆಡ್ಶೀಟ ಇಟ್ಕೊಳ್ಳೋದಲ್ಲ ಹಾಸಿಗೆಯಾಗ. ಆ ಕಡೆ ಈ ಕಡೆ ಹಾಕ್ಬಿಡ್ತಾನೆ. ಎಲ್ಲೈತಿದೆ ಸಿಗತಾನೆ ಇಲ್ಲ. ಇಲ್ಲೂ ಇಲ್ಲ. ಎಲ್ಲೈತೆ? ಕಣ್ಬಿಡು. ನೀನು ಎಂತ ಕೆಟ್ಟದ್ರು ಬಿಟ್ನಿ ನಾನು. ಥೂ ಯಾಕೆ ಮಕ್ಕೊಂಡಿಲ್ಲ? ಇಷ್ಟೊಂದಾಗ ನೀನೇನ್ ಮಾಡತಿ? ಅಷ್ಟೇ ಅದ್ರಾಗ ನಾನೇನ್ ದೇವಾಗತ್ತೆ ಅನ್ಸತೀನಿ ನಿನ್ ಕಣ್ಣಿಗೆ. ಎದ್ದೇಳ ಬೆಳಕಾಗೈತೆ ವಾಕಿಂಗ್ ಹೋಗೋಣ ಅಂದಿದ್ದೆ ಅಲ್ಲ. ಬರೇ ಹೇಳೋದಷ್ಟೇ ಏನು ನಿನ್ನೆ. ಎಬ್ಸ್ ಅಂತಿ ಮತ್ತೆ ಹೊಚ್ಕೊಂಡು ಮಕ್ಕೊಂಡ್ಬಿಡ್ತಿ. ಬೆಡ್ಶೀಟ್ ಅಲ್ಲಿ ಕೆಳಗ್ ಬಿದ್ದೈತ್ ನೋಡ್. ಆ ಹುಡುಗನಿಗೆ ಹೊಚ್ಚಿ ಬಾ ಹೋಗೋಣ. ಏನ್ ದಿನಾಲು ಬರೇ ಅನ್ನೋದ ಆಗೈತೆ. ಇವತ್ತು ಹೋಗೋ ಬಿಡಂಬಾ. ಈ ಚಳಗ ವಾಕಿಂಗ್ ನಾನ್ ಅದು? ಅಯ್ಯಪ್ಪ ಇಲ್ಲಪ್ಪ ಮಾರಯ್ಯ, ನಾನು ಬರೋದಿಲ್ಲ. ಬೇಕಿದ್ರೆ ನೀನು ಹೋಗ್ಬಾ. ಅಷ್ಟ್ರ ಮಟ್ಟ ನಾನು ಇನ್ನೂ ಸ್ವಲ್ಪ ಹೊತ್ತು ಮಕ್ಕೊಂಡೆದ್ದು ಚಾ ಮಾಡ್ಕೊಡ್ತೀನಿ. ಬೇಕಿದ್ರೆ ಆಮೇಲೆ ಹೊಲಕ್ಕೆ ಹೋಗುವಂತೆ ನೀನು. ನಾನ್ ಹೋಗ್ತೀನಿ ಬಿಡು. ದಿನಾಲು ನಾನು ಮತ್ತೆ ವಾಕಿಂಗ್ ಆದಂಗ ಆಕೈತಿ ಹೊಲ ಕಡೆಗೆ ಹೋಗೋದು. ನಾನ್ ನಿನ್ ಕರೆಯತೀನಿ ದಿನಾಲು ಅಂತಿರ್ತಿ. ಎಬ್ಸು ಹೋಗೋಣ, ನಾಳೆಗೆ ಹೋಗೋಣ, ನಾಳೆ ಅಂತಂದ್ರೆ ನಾಳೆನ ಆಗ್ಬಿಡ್ತೈತದ. ಬಾ ಮತ್ತೆ ಐಶ್ವರ್ಯಾಗತ್ತೆ ತೆಳ್ಳಗ ಹೋಗೋದು ಯಾವಾಗ ನೀನು? ಅದೇ ಯಾವಾಗೋ ಹೇಳಿನ್ ಬಿಡು. ಹಂಗಂತ ಈ ಚಳಾಗೆದ್ದು ಕೈ ಕಾಲೆಲ್ಲ ಸಟ್ಕೊಂಡಂಗ ಆಗ್ಬಿಡ್ತಾವ. ಯಾಕೆ ಬೇಕು ಬಿಡ ಕಡೆ. ಐಶ್ವರ್ಯಾಗತ್ತೆ ತೆಳ್ಳಗಾಗಿ ಯಾವ ಫ್ಯಾಷನ್ ಶೋಗೆ ಹೋಗೋದೈತ್ ನಾವು? ಬ್ಯಾಡ. ಈಗೇನ್ ಚಾ ಮಾಡ್ಕೊಡ್ಬೇಕು ನಿನ್ಗೆ? ಚಾ ಮಾಡ್ಕೊಡ್ತೀನಿ, ಕುಡ್ದು ಹೋಗ್ ನೀನು. ಚಾ ಆಮೇಲೆ ಮಾಡ್ಕೊಡುವಂತೆ ಬಿಡು. ಒಂದ್ ಮಾತು ಹೇಳಿ ನಿನ್ಗೆ. ಹೇಳ. ನೀನು ಒಂದು ವಾಕಿಂಗ್ ಮಾಡಾಕ ಹೋಗೋಣಂತ ಹೇಳಾಕತ್ತು ಎಷ್ಟ್ ತಿಂಗಳಾತ್ಲೆ ಗಿರ್ಜಿ. ಎಬ್ಬಸ್ರಿ ಅಂತ ಹೇಳ್ ಮಕ್ಕೋತಿ ರಾತ್ರಿಕೀಗ. ಮುಂಜಾನೆ ಎಬ್ಸಾಕ್ ಬಂದ್ರೆ ಚಳಿ ಆಗತೈತೆ, ನಂಗ ಆ ಕೆಲ್ಸ ಐತೆ, ಆ ಕಡೆಗೆ ಹಾಕ್ಬೇಕು, ಈತಲ್ ಕಡೆಗೆ ಹೋಗ್ಬೇಕು, ಕೆಲ್ಸ ಐತೆ, ಅದು ಇದು ಅನ್ಕೊಂಡೆ ಮತ್ತ ನಾನು ಒಬ್ಬನ ಹೋಗ್ಬೇಕದ್ ಬಿಡು. ಹೊಲ ಕಡೆಗೆ ಹೋಗ್ತೀನಿ ನಾನು. ಯಾವಾಗ ತೆಳ್ಳಗಾಗ್ತೀನಿ ನೀನು? ನಿನ್ಗ ಮೈ ಭಾರ ಅನ್ಸೋದಿಲ್ಲ? ನಾ ಬಿಡು ಹಗುರ ಆಯ್ತ್ ಮೈ. ದಪ್ಪ ಕನ್ಸಿದ್ರು ಹಗುರ ಆಯ್ತ್ ನನ್ ಮೈ. ನೀನ್ ನೋಡು, ಎದ್ದೇಳ್ಬೇಕಾದ್ರೂ ಅಯ್ಯೋ ಯಪ್ಪ ಅಂತ ಎದ್ದೇಳ್ತಿ, ಕುಂದ್ರಬೇಕಾದ್ರೂ ಅಯ್ಯೋ ಯವ್ವ ಅಂತ ಕುಂದಿರ್ತಿ. ಹಂಗ ಆಗ್ಬಾರ್ದಂತಂದ್ರೆ ದಿನಾಲು ನೀನು ಬಿಸಿನೀರು ಒಂದ್ ಲೋಟ ಕುಡ್ದು ವಾಕಿಂಗ್ ಹೋಗ್ಬೇಕು ನೀನು. ಅಂತಂದ್ರೆ ತೆಳ್ಳಗಾಗ್ತಿ. ತೆಳ್ಳಗಾದ್ರೆ ನನ್ಗೆ ಎಷ್ಟೋ ದಿನದಿಂದ ಆಸೆ ಐತೆ ನಿನಗೆ ಎತ್ಕೊಂಡು ಹೋಗ್ತಾರ ನೋಡು. ಎತ್ಕೋಬೇಕು. ನನ್ನ ಹೆಂಡತಿಗೆ ಆಸೆ ಐತ್ ನನ್ಗೂನು. ಆದ್ರೆ ಏನ್ ಮಾಡೋದು, ಎತ್ತಾಕ ಬರೋದಿಲ್ಲ ನಿನಗೆ. ನೀನ್ ಬೇಕಿದ್ರ ನನಗೆ ಎತ್ತತಿ, ಆದ್ರೆ ನಿನಗೆ ಎತ್ತಾಕ ಬರೋದಿಲ್ಲ. ಅವತ್ತು ಹೋಗಿದ್ದೀನಿ ನೋಡು ಹೆಂಗ್ ಎತ್ತಿ ಆ ಕಡೆಗೆ ಹೊಲ್ದಾಗ ಗದ್ದಾಗ ಬಿಸಾಕಿದ್ದಿ. ಹಂಗ ನನಗೂ ಬಿಸಾಕ್ಬೇಕಂತ ಆಸೆ ಐತ್ಲಿ. ಏನಂದ್ರೆ? ಹಂಗ ಅಂದಿಲ್ಲ ನಾನು. ಎತ್ಕೊಂಡು ಹೋಗ್ಬೇಕಂತ ಆಸೆ ಐತಂತ ಅಂದಿ. ಆತತ್ ಭಾಳ ಚಳಿ ಐತೆ. ಹುಡುಗನಿಗೆ ಹೊಚ್ಚಿ ಹೇಳ್ತೀನಿ. ಹೊಚ್ಬಿಟ್ಟು ಏನ್ ತಲೆ ಕಟ್ಕೋತಿ, ಏನ್ ಸ್ವೆಟರ್ ಹಾಕೋತಿ ನೋಡ್. ಬಾ ಹೋಗೋಣ. ಬಂದ್ ಚಾ ಮಾಡ್ಕೊಡು ಅಂತ. ಬೇಕಿದ್ರೆ ಚಾಗೆ ಕುಡ್ದು ವಾಕಿಂಗ್ ಮಾಡ್ಬಾರ್ದು. ಜಲ್ದಿ ಬಾ. ಮಾತಾಡ್ಕೊಂತಿದ್ರೆ ಹಿಂಗ ಆಕೈತೆ. ಬಾ. ಹೆಂಗ್ ಹೋಗೋದ ಏನು ಈ ಚಳಾಗ? ಹೇಳ್ಬಿಟ್ಟಿನಿ, ಏನ್ ಮಾಡಕ್ ಬರೋದಿಲ್ಲ. ಆತ್ ನಡ್ರಿ ಹೋಗೋಣ. ಸರಿ ಆ ಕಡೆ.
ಗೋಡೆ ಕಡೆಗೆ ಸರ್ದ ಮಲಗಿಸ್ತೀನಿ ನಿಂದ್ರ ಮತ್ತೆ ಬರೋ ಮಠ ಈ ಕಡೆಗೆ ಬಿದ್ದಿದ್ದಾನೆ. ಈ ಹುಡುಗನು ಸುಮ್ಮನೆ ಮಕ್ಕಳೋದೇ ಇಲ್ಲ, ಆ ಕಡೆ ಈ ಕಡೆ ಒಳ್ಳಾಡ್ತಾನೆ. ಆದರೆ ಇಲ್ಲಿ ದಿಮ್ ಬೇಕಾಗಿತ್ತು ಅಂದೆ. ಬ್ಯಾಡ್ ತಡಿ, ಬೆಡ್ಶೀಟ್ ಐತಲ್ಲ ಅವ್ರದ್ದು ಮಡ್ಚಿಟ್ಟು ಬಿಡ್ತೀನಿ. ಬೆಡ್ಶೀಟ್ ಮಾಡಿಸ್ಬೇಡ್ರಿ, ಕೊಡ್ರಿ ಇಲ್ಲಿ. ಬೆಡ್ಶೀಟ್ ಹಾಕಿದ್ದಿ ಮಕ್ಕೋತಾನ ಬಾಯಿಗೆ ಆತೈತೆ. ಏನು ಸ್ವೆಟರ್ ತಲೆಗತ್ತು ಕಟ್ಕೊಳ್ಳೋ ತಗೋತೀನಿ ನೋಡು. ಬ್ಯಾಡ್ ನೋಡ್ರಿ, ನೀವ ಅಂದ್ರಲ್ಲ ಎಷ್ಟು ಆರೋಗ್ಯವಾಗಿದಾರ ಅಂತ ಗೊತ್ತಾಗ್ಬೇಕಂದ್ರೆ ಚಳ್ಯಾಗ ಹಂಗ ನಡಿಬೇಕಂತ. ರಾತ್ರಿಗೆ ತಲೆಗೂ ಕಟ್ಕೊಂಡಿಲ್ಲ ನಾನು, ತಲೆ ಕಟ್ಕೊಳ್ಳೋಣ ಅಂತ ತಗೊಂಡಿದ್ನಿ. ಆಗ ಬಾಗಿಲ ಮೇಲೆ ಹಂಗ ಬಿಟ್ಟು ಹಂಗ ಮಕ್ಕೊಂಡ್ಬಿಟ್ಟಿಟ್ಟು. ಏನು ಚಳಿ ಆಗೋದಿಲ್ಲ, ಆಮೇಲೆ ಬಿಸಿಲು ಬರ್ತೈತೆ. ನಡ್ರಿ ಹೋಗೋಣ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತೀನ್ರಿ. ನಾವು ಆರಾಮಿದ್ದೀರಪ್ಪ. ಥಂಡಿ ಒಂದ್ ಬಿಟ್ರೆ ಎಲ್ಲ ಆರಾಮೈತ್ರಿ. ನಿಮ್ಮ ಕಡೆಗೂ ಥಂಡಿ ಹಿಂಗ ಬೀಳತೈತ್ರಿ? ಏನು ಥಂಡಿ ರೀ ಅಪ್ಪ, ಕೈ ಕಾಲೆಲ್ಲ ಸಟ್ಕೋತಿದ್ದಾವು, ಅಷ್ಟು ಥಂಡಿ ಬಿದ್ದೈತೆ. ಮುಂಜಾನೆ ಅಂತರೂ ಮಂಜು ಅಂದ್ರೆ ಮಂಜು. ಎದುರುಗಡೆ ಮನೆ ನಮ್ಗೆ ಅನ್ಸೋದಿಲ್ಲ, ನಮ್ಮ ಮನೆ ಅವ್ರಿಗೆ ಅನ್ಸೋದಿಲ್ಲ. ಗಾಡಿ ಅದು ಹೊಡಿಯೋರು ನೋಡ್ಕೊಂಡು ಹೊಡೀರಿ. ಮಂಜು ಭಾಳ ಬೀಳತೈತೆ. ಅದಾತು ನಾನು ನಮ್ಮ ಮನೆಯವ್ರು ವಾಕಿಂಗ್ ಹೋಗತ್ತೀವ್ರಿ. ಭಾಳ ದಿನ ಆಯ್ತು, ಎಬ್ಸ್ಬಿಟ್ಟಿದಾರೆ. ಮತ್ತೆ ಏನು ಮಾಡೋದು ಈಗ? ಬರಲ್ಲ ಅಂತಂದ್ರೆ ಏನೇನೋ ಅನ್ನತಾರೆ. ಅದಕ್ಕೆ ಹೋಗತ್ತೀನಿ ರೀ ನಮ್ಮ ಮನೆಯವ್ರ ಜೋಡಿ. ಬರ್ರಿ ಹೋಗೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ. ಇಲ್ಲಿ ಮಠ ಬಂದಿರಿ, ಲೈಕ್ ಕೊಟ್ಟಿಲ್ಲ ನೋಡ್ರಿ ನೀವು. ನೀವೇ ಕೊಟ್ರಿ. ಥ್ಯಾಂಕ್ಸ್ ರೀ ಅಪ್ಪ, ಥ್ಯಾಂಕ್ ಯು. ಬರ್ರಿ ಹೋಗೋಣ. ನಂದದು ಕಂಪಾಸ್ ಬಾಕ್ಸ್ ಕೊಡು, ಇಲ್ಲಾಂದ್ರೆ ಸರಿಗೆ ಹೇಳ್ತೀನಿ ನೋಡು. ನಂದ ಅದು. ಸರ್ ನೋಡ್ರಿ, ಸತೀಶ ನನ್ನ ಕಂಪಾಸ್ ಬಾಕ್ಸ್ ತಗೊಂಡು ನಂದ ಅನ್ನತಾನೆ. ಅದ ಮಂಜು ಬಿದ್ದಿರೋದಕ್ಕ ಏನು ಕಟ್ಟಿಗೆ ನಾತವಲ್ ನೋಡಿ. ಮುಗೀತ್ ಬಿಡು ಇವತ್ತು ಬಂದಂಗ ನೀನು. ಆಮೇಲೆ ಬಂದು ಉರಿ ಹಾಕುವಂತೆ ಬಾರ್ಲಗಿರ್ಜಿ. ಏನ್ ಅರ್ಜೆಂಟ್ ಐತಿ ಇದ್ರದ್ದು? ಏನ್ ಅರ್ಜೆಂಟ್ ಇಲ್ಲ, ಉರಿ ಹಾಕೋದ್ರೆ ಬರೋ ಮಟ ನೀರ್ ಕಾಯ್ತಾವ, ಆಮೇಲೆ ಬಂದು ಮುಖ ತೊಳ್ಕೊಳಕ್ ಬರ್ತೈತೆ. ಮತ್ತೆ ಥಂಡಾಗೆದ್ದ ಆ ಹುಡುಗಿ ಪಾಪ ಎಲ್ಲಿ ಉರಿ ಹಾಕೊಂಡ್ ಕುಂದಿರ್ತಾಳು. ಅದಕ್ಕೆ ಉರಿ ಹಚ್ಚ ಹೋಗ್ಬಿಡು ನಂದರಂತ ನಾನು ಬಂದ್ರೆ ಎಷ್ಟು ಅವಾಗಿಂದ ಹಚ್ಚತೀನಿ. ಮಂಜಿಗೆ ಏನು ಕಟ್ಟಿಗೆನ ಹತ್ತವಲ್ದಿವು. ಕಡ್ಡಿ ಪಟ್ನ ಇದ್ರ ಕೊಡಿಲಿ, ಬಚ್ಚಲ್ದಾಗ ಅಲ್ಲ ಹಂಡಾಗ ಉರಿ ಹಾಕ್ಬಿಡ್ತೀನಿ. ಎಲ್ಲಿಲ್ಲ ಆಗತ್ತಿಲ್ಲ ಇದು. ಈ ಮಂಜನಾಗ ಎಲ್ಲಿ ಉರಿ ಹತ್ತೈತಿ ನಿನ್ಗೆ? ಅಲ್ಲ ಬಚ್ಚಲಾಗ ಉರಿ ಹಾಕ್ ಬಾ, ಕೊಡ್ಡಿ ಪಟ್ನ ಐತ್ ತಡಿ ಕೊಡ್ತೀನಿ. ಚಳ್ಯಾಗ ಎದ್ದು ಹೋಗಾಕ ಮನ್ಸಾಗತ್ತಿಲ್ಲ ನೋಡು, ಒಳ್ಳೆ ಮುಂದಿಂದ. ಗಿರಿಜಿ ಆತೇನ್ಲೆ? ಆತಾತ್ ಬರಾತೀನಿ. ಅವು ಕಟ್ಟಿಗೆ ಹತ್ತದಿರ್ಲಿಲ್ಲ. ಇದೊಂದು ಜೀವ ತಿನ್ನತೈತಿ. ವಾಕಿಂಗ್ ಹೋಗೋಣ. ತಲೆ ಕಟ್ಟೋದೆ ಅಲ್ಲಿ ಬಾಗಿಲ ಮೇಲೆ ಇಟ್ಟೀನಿ. ನಡಿಯವ, ಎಷ್ಟೊತ್ತಿದ್ರು ಹೋಗ್ಲೇಬೇಕು, ಏನು ಮಾಡಕ್ ಬರೋದಿಲ್ಲ. ಬಂದಿ ನೋಡ್ರಿ. ಮಂಜು ನೋಡ್ಲಿ ಗಿರಿಜಿ ಆ ಕಡೆಗೆ. ಏನು ಹೊಲಗಳು ಏನೇನ್ ಕಾಣತಿಲ್ಲ ನೋಡು ಒಟ್ಟೆ. ನೋಡ್ರಿ ಮಂಜು ಎಷ್ಟೊಂದು ಬಿದ್ದೈತೆ. ಆದ್ರೆ ಏನೋ ಒಂಥರ ಖುಷಿ ಆಕೈತಿ ಮಂಜಿನಾಗ ನಡ್ಕೊಂತ ಹೋಗಾಕ. ಆದ್ರೆ ಯಾಕೆ ಬೇಕು? ಅಲ್ಲಿ ಹೊಲದ ರೋಡಿಗೆ ಹೋಗೋಣ ನಡ್ರಿ. ಈ ನಸಕ್ನಾಗ ಯಾರು ವಾಕಿಂಗ್ ಮಾಡ್ತಾರಂತ ಗಾಡಿಗಳು ಹೊಡಿಯೋರು ಜೋರಾಗಿ ಹೊಡ್ಕೊಂಡೋದ್ರೆ ಏನ್ ಮಾಡ್ತೀರಿ? ಇದ ಲಾಸ್ಟ್ ವಾಕ್ ಆಗಿತ್ತು. ಮತ್ತೆ ಬ್ಯಾಡ್ ನಡ್ರಿ. ಗಾಡಿ ಹೊಡಿಯೋರ್ಗು ಬುದ್ಧಿ ಇರ್ತೈತ್ ಬಿಡ್ಲಿ. ಈಗ ನಾನ್ ಹೋಗೋದಿಲ್ಲ, ಅವಾಗ ಮತ್ತೆ ಗಾಡಿ ಲೈಟ್ ಹಾಕೊಂಡು ಹಾರ್ ಮಾಡ್ಕೊಂತ ಹೋಗ್ತಿರ್ತಾರ ಅವ್ರು. ನಾವು ಬೇಕಂತ ಮತ್ತೆ ರೋಡ್ ಮಧ್ಯೆ ಯಾಕೆ ಹೋಗೋದು? ಸೈಡಿಂದ ಹೋಗೋದು. ಆದ್ರೆ ಯಾಕೆ ಬೇಕು ನೋಡ್ರಿ, ಆಗ ಅಲ್ಲಿ ಹೋಗೋಣ. ಅಲ್ಲಿ ನೋಡ್ಲಿಪ್ಪ, ಬಬ್ಬ ಎಲ್ಲ ಬೆಳ್ಳ ಕಾಣತೈತ್ ನೋಡ್. ಹಂಗ ಯಾಕೆ ಬರತಿ? ಕೈ ಮ್ಯಾಲ್ ಕೆಳಗ್ ಮಾಡ್ಕೊಂಡ್ ಬಾ. ಇರ್ಲಿ ನಡ್ರಿ, ವಾಕಿಂಗ್ ಮಾಡಿದ್ರ ಅಷ್ಟ ಸಾಕು. ಮತ್ತೆ ಕೈ ಮ್ಯಾಲ್ ಕೆಳಗೆ ಎಲ್ಲಿ ಮಾಡೋಣ? ಮೊದ್ಲ ಥಂಡ್ಯಾಗ ಸೆಟ್ಕೊಂಡಂಗ ಆಗತ್ತಾವ ಕೈಗಳು. ಎಲ್ಲ ಮ್ಯಾಲ್ ಕೆಳಗ್ ಮಾಡಕ್ ಹೋಗೋಣಪ್ಪ. ನಡಿ. ಆತತ್ ಬಾ. ಅಷ್ಟ್ ಚಳಿ ಆಗತೈತಂದ್ರ ಸ್ವೆಟರ್ ಯಾಕೆ ಬಿಟ್ಟು ಬಂದಿ? ಹಾಕೊಂಡ್ ಬರ್ಬೇಕಿಲ್ಲ? ಇರ್ಲಿ ನಡ್ರಿ, ಸ್ವೆಟರ್ ಹಾಕೊಂಡ್ರೆ ಮತ್ತೆ ಬೆಚ್ಚಗೆ ಹೋಗಿ ಮಲ್ಕೋಬೇಕು ಅನಿಸ್ತೈತೆ. ಈ ಚಳಿಯಾಗ ಹಿಂಗ ಬರ್ಬೇಕು. ಬಾ ಯಾವಾಗ್ಲೂ ಭಾಳ ಚೆನ್ನಾಗಿದೆ. ಹಿಂಗ ಬರ್ಬೇಕು ನೋಡ್. ಯಾರು ಇಲ್ಲ ನೋಡ್ಲಿ ಗಿರಿಜಿ, ಇಲ್ಲಿ ಓಡ್ತೀಯ ನೋಡ್. ಆ ಕಡೆಯಿಂದ ಈ ಕಡೆಗೆ 1-2 ರೌಂಡ್ ಹಾಕಿ ಓಡ್ಲೇಬೇಕು. ವಾಕಿಂಗ್ ಒಂದ ಅಲ್ಲ, ಓಡ್ಕೊಂತಾನು ವಾಕಿಂಗ್ ಮಾಡ್ಬೇಕು. ಮಂಜೆ ಅವಾಗ ಕಡಿಮೆ ಆಕೈತೋ ಏನೋ ಇದನ್ನ. ಗಿರಿಜಿ ಓಡ್ಬಾರ್ಲೆ ಸದ್ಯಕ್ಕೆ. ಈ ರೋಡಿ ಗಾಡಿ ಅದು ಏನು ಅಡ್ಡಾಡೋದಿಲ್ಲ, ಓಡಾಕ್ ಚಲೋ ಆಕೈತಿ ನೋಡ್ ನಿನ್ಗೆ. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ 1-2 ರೌಂಡ್ ಹೊಡಿ ಬಾ. ಈ ರೋಡಿ ಗಾಡಿ ಅಡ್ಡಾಡೋದಿಲ್ಲ. ಬ್ಯಾಡ್ ನಡ್ರಿ, ಯಾಕೆ ಬೇಕು? ಮತ್ತೆ ನಾನು ಓಡಾಕ ಆ ಕಡೆಯಿಂದ ಗಾಡಿ ಬರಾಕ ಸಿದ್ದೇಗೌಡ್ರಿ ಹೆಂಡತಿ ಏನು ಹಿಂಗೆ ಓಡಾತೈತೆ ಅಂತ ಅನ್ಕೊಂಡು ಮತ್ತೆ ಆಡ್ಕೊಂಡು ಇಟ್ಕೊಂಡಾರ. ಯಾಕೆ ಬೇಕು? ಅಲ್ಲಿ ಗದ್ದೆ ಕಾಣತೈತೆ ನೋಡ್ರಿ, ಅಲ್ಲಿ ಬೇಕಿದ್ರೆ ಓಡ್ತೀನಿ ನಾನು. ಬ್ಯಾಡ್ ನಡ್ರಿ. ಅವ್ರ ಯಾಕೆ ಆಡ್ಕೋತಾರ? ನೀನ್ ವಾಕಿಂಗ್ ಮಾಡಿದ್ರೆ ಇನ್ನು ಹಿಂಗ ಅಂತಾರ ನೋಡಪ್ಪ. ಜೋಡಿ ಅಂದ್ರ ಜೋಡಿ ಸಿದ್ದೇಗೌಡ್ರು ಜೋಡಿ. ಈ ವಯಸ್ಸಿನಾಗು ಜೋಡಿಲೆ ಹೆಂಗ್ ವಾಕಿಂಗ್ ಮಾಡಕ್ ಬಂದಾರ ನೋಡಿ. ಈ ಚಳಿಯಾಗ ಎದ್ದು ಎಷ್ಟು ಅನ್ಯೋನ್ಯವಾಗಿದಾರ ನೋಡಿ. ಎಷ್ಟು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಜೀವನ ಮಾಡತ್ತಾರಂತ ಅನ್ಕೋತಾರ. ಆತದ ಬಾ, ಎಲ್ಲ ಆಗದ್ದಾಗ ಹೋಗೋಣ. ಅಂತಾರ ನಡ್ರಿ. ಮತ್ತೆ ನಿಂತ್ಕೊಂಡಿಲ್ಲ, ಓಡ್ ಬಾ. ಗಪ್ಪಿರ್ರಿ. ಏನಾತು?
ಅಯ್ಯೋ ಅಲ್ಲಿ ಕುಕ್ಕರಿಗಳು ಕೂತಿದ್ದಾವ ಗಪ್ಪಿರ್ರಿ ಶಬ್ದ ಮಾಡ್ಬೇಡ್ರಿ ಹಾರ ಹೋಗ್ತಾವ ಅದ ನೋಡಾತೀನಿ. ಹಾ ಹಾ ಈ ಮಂಜಿನಾಗ ಅವಕ್ ಚಳಿ ಆಗೋದಿಲ್ಲ ನೋಡ್ರಿ ಅವ್ ಹೆಂಗ್ ಕೂತಿದಾವ. ಏ ಬೇಡ ಬೇಡ ಓಡೋದಿಲ್ಲ ನಾನು. ಅದೇನದ ಎಕ್ಸಸೈಸ ಏನದ ಅದ್ ಮಾಡೋಣ ನಡ್ರಿ, ಆಮೇಲೆ ಬೇಕಾದ್ರೆ ಓಡಾಕ್ ಬರ್ತೈತೆ. ಯಾವ್ಯಾವ ಯೋಗಾಸನ ಬರ್ತಾವ ನಿಮ್ಗೆ? ಆತಾತ್ ಬಾ, ಓಡೋದಿಲ್ಲ ಅಂದ್ರೆ ಮತ್ತೆ ಅದೇನದ. ನನಗೆ ಯಾವ ಯೋಗಾಸನ ಅದು ಬರೋದಿಲ್ಲ. ನೀನ್ ಮಾಡಿದ್ರ ನಾನ್ ನಿಂಗ್ ನೋಡ್ ಮಾಡ್ತೀನಿ. ಹೌದು, ಆತ್ ತಗೋರಿ ಮಾಡ್ತೀನಿ. ಹಂಗಾದ್ರೆ ಮೊದ್ಲು ಕೈ ಚಾಚ್ರಿ ಹಿಂಗ ಮಾಡಿದ್ರಿ. ಈಗ ಮ್ಯಾಲ್ ಮಾಡ್ರಿ ಕೈ. ಇಲ್ಲ ಇಲ್ಲ ತಡ್ರಿ, 1 2 ಅಂದ ಇಲ್ಲ ನಾನು. 1 ಈಗ ಕೈ ಮ್ಯಾಲ್ ಮಾಡಿ 2 ಅನ್ರಿ. 2 2 3 3 ಸಾಕ್ ಬಿಡ್ಲಿಕ್ಕೆ ಗಿರ್ಜಿ. ಈಗ ಒಂದ್ ಅರ್ಧ ಗಂಟೆಯಿಂದ ಇದ ಯೋಗಾಸನ ಮಾಡತಿ, ಬ್ಯಾರೇದ್ ಬರೋದಿಲ್ಲ ನಿನಗ? ಅವು ಏನೇನೋ ಇದಾವ್ ನೋಡು, ಪ್ರಾಣಾಯಾಮ, ಕಪಾಲಭಾತಿ ಅವನ್ ಮಾಡಲ್ಲ. ಸಾಕ್ ಸಾಕ್, ನಾನಂತ್ರು ಮಾಡೋದಿಲ್ಲ ಈಗ. ಅವಾಗಿಂದ ಮ್ಯಾಲ್ ಕೆಳಗ್ ಮಾಡಿ ಕೈ ಎಲ್ಲ ನುಸಾತಾವ್. ನೀನ್ ಅದು ಜಿಗಿಯೋದು ಓಡೋದು ಬೇರೆ ಬೇರೆ ಮಾಡ್, ನಾನು ಇಲ್ಲ ನಿಂದಿರ್ತೀನಿ. ಎಲ್ಲಿಗೆ ಹೋಗ್ತೀರಿ? ಮಕ್ಕೊಂಡವಳಿಗೆ ಎಬ್ಸ್ ಕರ್ಕೊಂಡು ಬಂದಿಲ್ಲಿ ನೀನು ಮಾಡಿ ನಾನು ಓಕೆ ನಡತ್ತೀರಿ. ಇಲ್ಲ ನಿಂದರಿ, ನಾನು ಜೋಡಿನ ಇದ್ದೆ. ನಾನು ಯಾವ್ಯಾವ ಯೋಗಾಸನ ಮಾಡ್ತೀನಿ ನೀವು ಅದ ಮಾಡ್ಬೇಕೀಗ. ಯಾಕೆ ಇದೊಂದ ಬರ್ತೈತೆ, ಇನ್ನು ಭಾಳ ಇದಾವ ತಡ್ರಿ. ಈಗ ನಗು ಯೋಗ ಮಾಡೋಣ, ಮಾಡ್ತೀರಿ? ಈಗ ಕೆಳಗೆ ಮ್ಯಾಲ ಕೈ ಮಾಡಿ ನಗೋದು. ಹೋಗೋ ಮರ, ಈಗ ಅದ್ರ ಮ್ಯಾಲ್ ಕೆಳಗ್ ಮಾಡಿ ಕೈಗಳು ನೋಸಾತಾವ ಅಂತ ಹೇಳತ್ತೀನಿ, ಮತ್ತು ಕೆಳಗ್ ಮ್ಯಾಲ್ ಮಾಡಿ ನಗೋದಂತ. ಯಾಕೆ ಹಂಗನಕ್ಕಿದ್ರ ಏನಾಕೈತೆ? ಏನಾಗೋದಿಲ್ಲ ತಗೋರಿ, ಒಂದಿನಕ್ಕೆ ಹಂಗ ಹಾಕೈತದ ಎಲ್ಲರಿಗೂ. ಯೋಗಾಸನ ಅಂತಂದ್ರೆ ಏನಂತ ಅನ್ಕೊಂಡಿರಿ ನೀವು? ಸುಮ್ಮನೆ ನಕ್ಕಿದ್ರೆ ಆಗ್ಬಿಡ್ತೈತೆ? ಹಂಗ ಆಗೋದೇ ಇಲ್ಲ. ಅದು ಕೈ ಕೆಳಗ್ ಮ್ಯಾಲ್ ಮಾಡಿನ ನಗ್ಬೇಕು ಅಂದ್ರನ ಅದು ನಗು ಯೋಗಾಸನ ಆಕೈತೆ ನೋಡ್ರಿ. ಈಗ ತೋರಿಸ್ತೀನಿ, ಹಂಗ ಮಾಡ್ರಿ. ಏನ್ ಯೋಚನೆ ಮಾಡತ್ತೀರಿ? ಮಾಡ್ರಿ ಜಲ್ದಿ. ಆರೋಗ್ಯವಾಗಿರ್ಬೇಕಂದ್ರೆ ಈಗ ನಗ್ಬೇಕು ನಾವು. ಸುಮ್ನ ಕೈ ಕೆಳಗ್ ಮ್ಯಾಲ್ ಮಾಡೋದು ಯೋಗಾಸನ ಮಾಡ್ತಿದ್ಲಿ, ಇರ್ಲಾರ್ದೆ ಇರುವೆ ಬಿಟ್ಕೊಟ್ರ ಅಂತಾರಲ್ಲ, ಹಂಗಾತ್ ನನ್ ಬಾಳ್ವಿ. ಏನ್ ಮಾಡೋದು ಮತ್ತೆ, ಮಾಡ್ಲೇಬೇಕು. ಅದ್ರ ನಗಾಕೋದ್ ಬರೋದಿಲ್ಲ, ಹೆಂಗ್ ನಗ್ಬೇಕು ತಡಿ ನೋಡ್ರಿ. ಕೈ ಮ್ಯಾಲ್ ಮಾಡೋದಷ್ಟ ಅಲ್ಲ, ನಗ್ಬೇಕ್ರಿ ಜೊತೆಗೆ. ನಗ್ರಿ. ನಗಾತೀನಿ, ಮನಸ್ಸೊಳಗ ನಗಾತೀನಿ. ನೀನ್ ಜೋರಾಗಿ ನಗಲೇಗ್ರಿಜಿ, ನಂಗ ಆಗೋದಿಲ್ಲ. ನನ್ ಮನಸ್ಸೊಳಗ ನಗಾತೀನಿ. ಮನಸ್ಸೊಳಗ ನಗಾತೀರಿ? ಇರಿ ನೋಡೋಣ. ಬಿಡು, ಏನ್ ಮಾಡತಿ? ಇರಿ ನಗರಿ ನೋಡೋಣ ಮನಸ್ಸೊಳಗ. ಅಯ್ಯೋ ದೇವ್ರೆ, ಹುಚ್ಚಿ ಅಂದ್ರ ಹುಚ್ಚಿ ನೋಡಿಕಿ ಗಿರ್ಜಿಗೆ ಇನ್ಮೂಳಿ ಹೋದಂದು. ಮನಸ್ಸೊಳಗ್ ನಕ್ಕಿದ್ ನಿಂಗೆ ಕೇಳಿಸ್ತೈತ್ಲಿ ಗಿರ್ಜಿ? ನನಗಷ್ಟ ಕೇಳಿಸ್ತದ. ನನ್ ಮನ್ಸದ, ನನ್ನ ಹೃದಯ ಅಂದ್ರ ನಂಗಷ್ಟ ಕೇಳಿಸ್ತೈತದ. ನಿಮ್ ಹೃದಯನ ನನ್ ಹೃದಯ ಅನ್ನತಿಲ್ಲ ನಾನು. ಮನಸ್ಸೊಳಗ ನಗಾತೀರಿ ಅನ್ನತೀರಿ, ಎಲ್ಲಿ ಕೆಲ್ಸಾತೈತದ? ಒಂಚೂರ್ ಆದ್ರ ಟುಕು 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 ಆದ್ರ ಅನ್ಬೇಕು. ಏನೇನೋ ಅನ್ನತಿಲ್ಲ, ಮನಸ್ಸೊಳಗ ನಗಾತಾರತ್ತ. ಏನ ನನಗ ಇದು ಮಾಡತ್ತೀರಿ? ಏನ್ ಮಾಡತ್ತೀನಿ ನಿನಗ? ಅದ ಬಿಲಾಕ್ ಮೇಲ ಏನದ ಅದು ಮಾಡತ್ತೀರಿ? ಬ್ಲ್ಯಾಕ್ ಮೇಲ್ ಮಾಡಾಕ್ ನಾನೇನು ಏನಾದ್ರು ಕದ್ಕೊಂಡು ಒಯ್ಯಾತೀನಿ ನಿಂದ? ಮನಸ್ಸೊಳಗ್ ನಗಾತೀನಿ ಅಂತಂದ್ರೆ ಆತ ತಗೋ, ನಗ್ತೀನಿ ತಗೋ. ಸಾಕ್ ಬಿಡ್ರಿ ಅತ್ಲಾಗ. ಯೋಗಾಸನದ ಕ್ಯಾಂಡಲ್ ಮಾಡತ್ತೀರಿ? ಅಯ್ಯಯ್ಯ, ಇದೊಳ್ಳೆ ಕತೆ ಆತಪ್ಪ ನಿಂದು. ನೀನ್ ನಕ್ಕಿದ್ರೆ ಯೋಗಾಸನ, ನಾವ್ ನಕ್ಕಿದ್ರೆ ಕ್ಯಾಂಡಲ್. ಏನು ಅದೇಂಗ್ ಹಾಕಿತ್ಲ ಗಿರ್ಜಿ? ಬ್ಯಾಡ್ ಬ್ಯಾಡ್ ಅಂದ್ರು ಮಾಡ್ಂದಿ, ಈಗ ಮಾಡಿದ್ರ ಈಗ ಮಾಡ್ರಿ. ಬ್ಯಾಡ್ ಅನ್ನತಿಲ್ಲ, ಆದ್ರ ಅತಿಯಾಗಿ ಮಾಡತ್ತೀರಿ ಅನ್ಸತೈತ್ ನನಗೆ. ಆತಾತ, ಇದ್ ಬ್ಯಾಡ, ನಿಮ್ಗೆ ಬರಲ್ಲ ಇದು. ಇದು ಪ್ರಾಣಾಯಾಮ ಮಾಡೋನ್ ಬರ್ರಿ. ಯಾಕೆ ಬರೋದಿಲ್ಲ? ಎಲ್ಲಾ ಯೋಗಾಸನ ಬರ್ತಾವ ನನಗ. ನೀನಷ್ಟ ಶಾಲೆಗೆ ಹೋಗಿ ಎಲ್ಲಾ ಯೋಗಾಸನ ಕಲ್ತ್ ಬಂದಿದ್ದೆ ಅಂತ ಮಾಡಿದ್ದಿ. ನಾವು ಶನಿವಾರ ನಮ್ ಪಿ ಸರ್ ಅದನ್ನ ಕಲಿಸ್ತಿದ್ರು ನಮ್ಗ. ಆತಾತ, ಯಾವ್ದದು ಪ್ರಾಣಾಯಾಮ, ಆದ್ರ ಅದಕ್ಕೆ ಕೆಳಕ್ ಕುಂತ್ ಮಾಡ್ಬೇಕು. ಅದ್ ಮಾಡ್ತಿ ಇಲ್ಲಿ? ಹೌದೆಲ್ಲ ಕುಂದ್ರಾಕ್ ಬರೋದಿಲ್ಲ ಇಲ್ಲಿ. ಬ್ಯಾಡ್ ತಗೋರಿ, ಎಲ್ಲ ರೋಡ್ ನೀರ್ ಆಗೈತಿ. ಇಲ್ಲಿ ಕುಂತ್ ಪ್ರಾಣಾಯಾಮ ಕಪಾಲಭಾತಿ ಅದು ಮಾಡಾಕ್ ಬರೋದಿಲ್ಲ. ಅಲ್ಲಿ ಇನ್ನು ಸ್ವಲ್ಪ ಮಂಜು ಕಡಿಮೆ ಆದ್ರ ಅಲ್ಲಿ ರೋಡ್ ಪಕ್ಕಕ್ಕೆ ಒಂದ್ ಸೀಟ್ ಐತ್ ನೋಡ್ರಿ, ಅದ್ರ ಮ್ಯಾಗ ಕುಂತ್ ಮಾಡೋಣ. ಈಗ ಸದ್ಯಕ್ಕೆ ವಾಕಿಂಗ್ ಅಷ್ಟ ಮಾಡೋಣ ಬರ್ರಿ. ಓಡೋದು ಜಿಗಿಯೋದು ಅದು ಮಾಡ್ತೀನಿ. ಆತ ತಗೋ, ಆಮೇಲೆ ಹೋಗೋಣ. ಈಗ ಹೇಳತ್ತೀನಿ ನೋಡ್ಲಿಕ್ಕೆ ರುಜಿ, ನಂಗಂದ್ರು ಓಡಾಕ ಜಿಗಿಯಾಕದು ಬರೋದಿಲ್ಲ. ಮತ್ತೆ ಹೆಂಗೋ ಮಾಡಿದ್ರ ಹಂಗ್ಯಾಕ್ ಮಾಡತ್ತೀರಿ, ಹಿಂಗ್ಯಾಕ್ ಮಾಡತ್ತೀರಿ ಅಂತ ಮತ್ತೆ ಕ್ಯಾತೆ ತೆಗಿತಿ. ಅದಕ್ಕ ಈಗ ಹೇಳತ್ತೀನಿ, ನೀನ್ ಒಬ್ಬಾಕಿನ ಮಾಡ್. ಬೇಕಿದ್ರ ನಾನು ಇಲ್ಲಿ ನಿಂತ್ ನೋಡ್ತೀನಿ ನೀನ್ ಹೆಂಗ್ ಮಾಡ್ತಿ ಅಂತ. ಅದಕ್ಕೊಂದಕ್ಕೆ ಹಂಗಂದ್ರೆ ಎಲ್ಲದಕ್ಕೂ ಹಂಗ ಅಂತೀನಿ. ಮಾಡಿ ಬರ್ರಿ, ಜೋಡಿಲೆ ಮಾಡಿದ್ರೆ ನಂಗೊಂದು ಸ್ವಲ್ಪ ಹುರುಪ್ ಬರ್ತೈತೆ. ನೀವು ಮಾಡಿಲ್ಲ ಅಂದ್ರೆ ಮತ್ತೆ ನಾನೆಲ್ಲಿ ಇದು ಮಾಡ್ಲಿ?
ಒಟ್ಟ ಕಡ್ಡ್ಯಾಕ ಒಬ್ಬಾಕಿ ಬೀಳೋದಿಲ್ಲ ನೀನು, ನನ್ನನ್ನು ಸೇರ್ಸ್ ತಗೊಂಡ ಬೀಳ್ತಿ. ಹ್ಮ್ ಎಲ್ಲೈತೆ? ಇಲ್ಲೂ ಇಲ್ಲ. ಏನ್ ಹುಡ್ಕಾತಾಳಿಕೆ ಗಿರಿಜಿ? ಯಾಕೆ ಏನ್ ಕಳೆದೋಗೈತೆ? ನೀವ ಅಂದಿಲ್ಲ ಕಡ್ಡೆ ಒಳಗ ಒಬ್ಬಾಕಿ ಬೀಳೋದಿಲ್ಲ, ನನ್ನ ಸೇರ್ಸ್ ತಗೊಂಡ ಬೀಳ್ತಿ ಅಂತ, ಅದ ಹುಡ್ಕಾಡತೀನಿ. ಎಲ್ಲೈತಿ ಇಲ್ಲಿ ಕಡ್ಡೆ? ಇಲ್ಲ ಇಲ್ಲ ಇಲ್ಲಿ. ಹೋಗೋ ಮಾರಾಯ, ಲೇ ಗಿಡ್ಬುಳಿ, ನಾನ್ ಅಂದಿದ್ದ ಹಂಗಲ್ಲೇ. ಕಡ್ಡಿ ಒಳಗ್ ತಗೊಂಡ್ ಬೀಳ್ತಿ ಅಂತಂದ್ರೆ ಏನ್ ಖರೇನ ಕಡ್ಡಿ ಒಳಗ್ ತಗೊಂಡ್ ಬೀಳ್ತಿ ಅಂತ ಅನ್ನತಿಲ್ಲ ನಾನು. ಮತ್ತೆ ಅಂದ್ರ ಯೋಗಾಸನ ಮಾಡ್ತೀನಿ ಅಂತ ಹೇಳಾತಿಯಲ್ಲ, ಒಬ್ಬಾಕಿನ ಮಾಡ್ ನನ್ನನ್ನ ಯಾಕೆ ಸೇರ್ಸ್ಕೊಳತಿ ಅಂತ ಹೇಳಾತೀನಿ ನಾನು. ಗೊತ್ತಾತ್ ತಗೋರಿ, ನನಗೂ ಏನ್ ಅಷ್ಟ್ ದಡ್ಡಿ ಇಲ್ಲ ನಾನು. ಆತಾತಿ ಈಗೇನು ಓಡಾಕ ಜಿಗ್ಯಾಕದು ಬರೋದಿಲ್ಲ. ನೀವು ಬರೋದಿಲ್ಲ ಅಂತಂದ್ರ ಅಲ್ಲಿ ಮರದ್ ಬಿಡಾಗ ನಿಂದ್ರ ಹೋಗ್ರಿ, ಒಬ್ಬಾಕಿನ ಮಾಡ್ತೀನಿ. ಏನ್ ಮಾಡೋದು ಮತ್ತೆ? ತಗೊಳ್ರಿ, ತೆಲೆ ಕೊಟ್ಟೋದು ಮತ್ತೆ ಎತ್ಲಾಗದ್ರ ಬೀದಿಗಿದಿತ್ತೆ ಹಿಡ್ಕೊಂಡ್ ನಿಂದರಿ. ಎಲ್ಲೊಂದ್ಲ ಈಕೆ ಈ ಮಂಜಿ ಒಳಗ್ ಕಾಣತನೂ ಇಲ್ಲ. ಗಿರಿಜಿ, ಏ ಗಿರಿಜಿ, ಏ ನನ್ ಬರೋದಿಲ್ಲ ಅಂತ ಸಿಟ್ಟಿಲ್ಲೇ ಮನೆಗೇನೆ ಹೋದ್ಲ ಹೆಂಗೀಕೆ? ಗಿರಿಜಿ, ಬರದ್ರಿ? ಓಡಾತಿದ್ನಲ್ಲ ಅದಕ್ಕ ಓದಿಲ್ಲ. ಸರಿ ಸರಿ. ಏ ಮೆಲ್ಲಕ್ಲೇ ಗಿರಿಜಿ, ಬಿದ್ದಿಗಿದ್ದಿ. ಇಲ್ಲ ತಗೋರಿ. ಅಯ್ಯವ್ವ. ಅಯ್ಯವ್ವ. ಮೆಲ್ಲಕ್ಲೇ, ಬಿದ್ದಿಗಿದ್ದಿ. ಅಯ್ಯವ್ವ, ಸಾಕತ್ತಪ್ಪ ನನಗೆ. ಬ್ಯಾಡ್ ನಡಿ ಇದು ಓಡೋದು. ಮಾಡಂತಂದ್ರ ಹಿಂಗ ಒಂದ ದಿನಕ್ಕೆಲ್ಲಾ ಮಾಡಿ ಮುಗಿಸ್ಬಿಡೋದು. ಇಲ್ಲ ಅಂತಂದ್ರ ಅದ್ರ ನೆನಪು ಬರೋದಿಲ್ಲ, ವರ್ಷಗಟ್ಲೆ ಹಂಗ ಇರ್ತಾಳ. ನಡಿ ಶಾನೆ ಅದಿ. ಒಂದ ದಿನಕ್ಕೆಲ್ಲಾ ಮಾಡಿ ಮುಗಿಸಿದ್ರ ಮತ್ ಮೈ ಕೈ ನೋವು ಭಾಳ ಆಕೈತೆ. ಅದೇನದ ಪ್ರಾಣಾಯಾಮ ಮತ್ ಕಪಾಲಭಾತಿ ಅನ್ನತಿ ನೋಡು, ಆದಷ್ಟು ಮಾಡಿ ಹೋಗೋಣ ನಡಿಲೆ. ಮಂಜು ಇದು ಕಡಿಮೆನ ಆಗವಲ್ದು, ಎತ್ಲಾಗಿದ್ರು ಬಿಸ್ಲಕ್ ಅನ್ನತಿಲ್ಲ. ಆದಷ್ಟ ಮಾಡಿ ಹೋಗೋಣ ನಡ್ರಿ. ಯಾಕೋ ನಡಿಯಾಕೋ ಆಗವಲ್ ನನಗೆ. ಕೈ ಹಿಡ್ಕೊತೀನಿ ನಾನು, ಹಂಗ ಮೆಲ್ಲಕ್ ನಡ್ಕೊಂಡ್ ಬಾ. ಉಸಾಬರಿ ಮಾಡ್ಕೊಂಡು ಜಿಗಿಯೋದು ಓಡೋದ್ ಮಾಡ್ತಿ, ಆಗದೆ ಇರೋದ್ ಯಾಕೆ ಮಾಡ್ಬೇಕು? ಹಂಗ ಒಂದ್ ಜಾಗ ಕುಂತು ಪ್ರಾಣಾಯಾಮ ಕಪಾಲಭಾತಿ ಮಾಡ್ಬೇಕು. ಆಗದೆ ಇರೋ ವಯಸ್ಸಿನಾಗ ಇವೆಲ್ಲ ಬೇಕು. ಈಗ ಒಂದ್ ಸ್ವಲ್ಪ ಸಮಾಧಾನ ಆದಾಗ ಅದ್ ನೋಡಪ್ಪ ನನಗೆ. ಏನ್ ಹಂಗ ಸುಸ್ತಾಗಿ ಗದ ನಡಕ್ತಿದ್ದಿಲ್ಲಪ್ಪ. ಅದಕ್ಕೆ ಬೆಂಕಿ ಕೊಟ್ಟ ಐದ್ ಜೋಬಾಗ ಬೆಂಕಿ ಹಾಕಿದ್ದಿ. ಈಗ ಬೆಚ್ಚಗಾತ್ ನೋಡ್ಲಿ ಗಿರ್ಜಿ. ಆದಾತ ನಡಿ ಮತ್ತ ಪ್ರಾಣಾಯಾಮ ಅದು ಕಪಾಲಭಾತಿ ಮಾಡಿ ಹೋಗೋಣ ಮನೆ ಕಡೆ. ಕಡಿಮೆ ಆತ್ರಿ, ಬೆಂಕಿ ಯಾವಾಗ ಕೈಸ್ಕೊಂಡೆ ಅವಾಗ ಸುಸ್ತು ಹೋತೆ. ಹೋಗೋಣಿರಿ, ಮನೆಗೆ ಹೋಗಿ ಏನ್ ಮಾಡೋದೈತೆ ನೋಡ್ರಿ. ಇಷ್ಟ ಚಂದ ವಾತಾವರಣದಾಗ ಬೆಂಕಿ ಕಾಯಿಸ್ಕೊತ್ ಕುದ್ರೋದಂದ್ರ ಪುಣ್ಯ ಮಾಡಿರ್ಬೇಕ್ರಿ. ಅದಕ್ಕೆ ಇಲ್ಲಿ ಬೆಂಕಿ ಹಾಕಂತೀನಿ. ಅಲ್ಲಿ ಗದ್ದಾಗ ಹಾಕಿದ್ರ ಮತ್ತೆ ಒಬ್ಬೊಬ್ರು ಒಂದೊಂದು ಮಾತಾಡೋದಿಲ್ಲ. ಯಾಕೆ ಬೇಕು ಬೇರೆಯವ್ರ ಗದ್ದಾಗ ಅಲ್ಲಿ ಬೆಂಕಿ ಹಾಕಿ ಹೋಗೋದು? ಮತ್ತೆ ಯಾರೋ ಏನೋ ಕೇಳ್ದಿನ ಹಂಗ ಅಡಿಗೆ ಮಾಡಿ ಊಟ ಮಾಡಿ ಹೋಗಿದಾರ ಅಂತ ಅನ್ಕೋತಾರೆ. ಅದಕ್ಕೆ ಇಲ್ಲಿ ರೋಡ್ ಮ್ಯಾಗ ಹಾಕ್ರಿ ಅಂತಂದು. ಏನ್ ಪುಣ್ಯ ಮಾಡಿದೇವ ಏನ, ಇಂಥ ಚಳ್ಯಾಗು ಹೆಂಡತಿ ಪಕ್ಕದಾಗ ಕುದ್ರಾಕು ಅದೃಷ್ಟ ಇಲ್ಲ ನಮ್ದು. ಏನಂದ್ರಿ? ಏನಿಲ್ಲಲ್ಲಪ್ಪ, ಅದ ಅದೃಷ್ಟ ಮಾಡಿ ನನ್ನ ತಿದ್ದಿ. ಹೌದ್ರಿ? ಅಷ್ಟಾಗಿ ದೂರ ಕುಂತೀರಿ? ಆ ಬೆಂಕಿ ಶಾಖ ಆದ್ರ ಬಡಿಬೇಕಿಲ್ಲ. ಇಲ್ಲ ಸ್ವಲ್ಪ ಹತ್ರ ಬರ್ರಿ ಈ ಕಡೆ. ಈಗ ಒಂದ್ ಸ್ವಲ್ಪ ಬೆಚ್ಚಗಾತ್ ನೋಡ್ಲಿ. ಇಂಥ ತಂಡ್ಯಾಗ ಬೆಂಕಿ ಕಾಯಿಸ್ಕೊಂತ ಕುಂತ ಚಾ ಕುಡಿದ್ರೆ ಇನ್ನೂ ಚಂದ ಇರ್ತಿತ್ತು. ಆದ್ರೆ ಏನ್ ಮಾಡೋದು, ಮನೆಯಿಂದ ಭಾಳ ದೂರ ಬಂದ್ಬಿಟ್ಟಿವಿ. ಇಲ್ಲೆಲ್ಲಿ ಚಾ ಸಿಗ್ಬೇಕು? ಇಲ್ಲೆಲ್ಲಿ ಸಿಗ್ತೈತಿ ನಿಂಗ್ ಚಾ? ನಾನು ಹೋಗಿ ಮಾಡ್ಕೊಂಡ್ ಬರ್ಲಿ? ನೀವಂತ್ರು ನೀವು ಏನ್ ತಮಾಷೆ ಮಾಡತ್ತೀರಿ? ನಾನ್ ಸುಮ್ಮನೆ ಅನ್ನಿ, ಇಲ್ಲಿ ಬೆಂಕಿ ಕಾಯಿಸ್ಕೊಂಡ್ ಕುಂತೀವಿ, ಚಾ ಇದ್ರೆ ಇನ್ನೂ ಚಂದ ಇರ್ತಿತ್ತಂತೆ. ಆತ ತಗೋರಿ, ಇನ್ನೇನು ಹೋಗಿ ಚಾ ಕುಡಿಯೋದು. ಇದು ಪ್ರಾಣಾಯಾಮ ಮತ್ ಕಪಾಲಭಾತಿ ಮಾಡೋಣ. ಮತ್ ಅದ ಮಾಡಿದ್ನಿ. ಇಲ್ಲಿಂದ ಹೋಗಿ ಚಾ ಮಾಡ್ಕೊಂಡ್ ಬರಕ್ ಬರ್ತೈತೆ? ಏನ್ ಹೇಳ್ತಿ ಅಂದ್ರೆ ನೀನಷ್ಟ ಮಾಡ್ಲಿ ಗಿರ್ಜಿ. ನಂಗದು ಏನು ಪ್ರಾಣಾಯಾಮ ಕಪಾಲಭಾತಿ ಅದು ಮಾಡಕ್ ಬರೋದಿಲ್ಲ. ನೀನ್ ಮಾಡ, ನಾನು ಬೆಂಕಿ ಕಾಯಿಸ್ಕೊಂತ ಕುದಿರ್ತೀನಿ. ಗೊತ್ತಾತು. ಅದೊಂದಲ್ಲ ನಿಮ್ಗೆ ಬರೋದು, ಮತ್ತಿನ್ನೇನು ಬರ್ತೈತೆ? ನಾನೇ ಮಾಡ್ತೀನಿ ತಗೊಳ್ರಿ. ನಾನೇ ಆರೋಗ್ಯವಾಗಿರ್ಬೇಕಂದ್ರೆ ನಾನಷ್ಟ ಮಾಡ್ಬೇಕು, ಮತ್ತೆ ಏನು ಮಾಡಕ್ ಬರ್ತೈತೆ? ತಲೆ ಕಟ್ಟಿರೋದು ಬಿಸ್ತಿರ್ತಾರ್ರಿ. ಕಪಾಲಭಾತಿ ಮಾಡ್ತೀನಿ ಮೊದ್ಲು, ಬೇಡ ಪ್ರಾಣಾಯಾಮ ಮಾಡ್ತೀನಿ ಮೊದ್ಲು. ಮಾಡಿ ಯಾವ್ದಾದ್ರೆ ಜಲ್ದಿ ಮಾಡಿ ಹೋಗೋಣ. ಆತ್ ತಗೋರಿ. ಒಂದು ಮುಗಿಂದು ಉಸಿರು ತಗೊಂಡು ಇನ್ನೊಂದು ಮುಗಿಂದು ಬಿಡ್ಬೇಕು. ಇದ ಪ್ರಾಣಾಯಾಮ. ಮತ್ತೆ ಅದ ಮೂಗಿಂದ ಉಸಿರು ತಗೊಂಡು ಇನ್ನೊಂದು ಮೂಗಿಂದ ಬಿಡ್ಬೇಕು. ನೆಗಡಿ ಆಗಿರೋದಕ್ಕೆ ಏನು ಉಸಿರು ಬರಾತನೇ ಇಲ್ಲ. ಗೊತ್ತಾಯ್ತು, ತಗೋ ಮಾಡಿ ನೀನು. ನಾನು ಹಿಂಗ ಉಸಿರು ತಗೋತೀನಿ. ಈಗ
ಕೈ ಕೆಳಗೆ ಮಾಡಿ ಮೆಲ್ಲಕ್ಕೆ ಕಂಡ್ಬಿಡ್ಬೇಕು. ಅಷ್ಟ ಇಷ್ಟ ಸಿಂಪಲ್, ಇದೇನ್ ಭಾಳ ಇದಿಲ್ರಿ ಮಾಡೋದು, ಇಷ್ಟ. ನಿನ್ನ ಒಂದೊಂದು ಹಂಗ ಅದಿಲ್ಲ ನಾನು ಅಷ್ಟ ಮಾಡಿದ್ವಿ ಆತೀಗ. ಭಾಳ ಮಾಡಬಾರ್ದಿದೆ, ಅಷ್ಟ ದಿನಕ್ಕೆ ಇಷ್ಟಿಷ್ಟು ಮಾಡಿದ್ರನ ಆರೋಗ್ಯವಾಗಿರ್ತೀವಿ. ಈಗ ಕಪಾಲಭಾತಿ ಕಣ್ಣು ಮುಚ್ಕೊಂಡೆ ತಡ್ರಿ ತೋರಿಸ್ತೀನಿ. ನೋಡ್ರಿ ಈಗ ಸಾವಕಾಶ ಕಣ್ಣು ಮುಚ್ಕೊಂಡು ಕಪಾಲಭಾತಿ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಇದು ಮಾಡೋದಾತು. ಅಷ್ಟ ದಿನಾಲ ಸ್ವಲ್ಪ ಮಾಡಿದ್ರೆ ಸಾಕು, ಆರೋಗ್ಯವಾಗಿರ್ತೀವ್ರಿ. ಆತಾತ ಮತ್ತೇನ್ರಿ ಹೋಗೋಣ? ಆತ್ ನಡಿ ಮತ್ ಹೋಗೋಣ. ಗಿರ್ಜಕ್ಕ ಯಾರು ನೀನ್ ಕೂಗಿದೆ? ನಾನ್ ಯಾಕೆ ಹೋಗ್ಲಿಲ್ಲಪ್ಪ, ಏನ್ ಹೆಂಗಸ್ರ ಮತ್ತೆ ಧ್ವನಿ ಐತದ, ಅದು ಗಿರಿಜಾಕ ಯಾಕೆ ಅನ್ಲಿ ನಿನಗ? ಹೌದಲ್ಲ, ಯಾರೋ ಕೂಗದಾಗ ಆತಪ್ಪ, ಕೇಳಿಸ್ದಿನೀಗ? ನನಗೂ ಕೇಳಿಸ್ಲಿ, ಯಾರು ಇರ್ಬೋದು? ಅಲ್ಲೆಲ್ಲ ನೋಡಾತಿ, ಈ ಕಡೆಗೆ ನೋಡಕ್ಕ, ನಾನು ಸಬ್ಸ್ಕ್ರೈಬರ್ ಮಾತಾಡತ್ತೀನಿ, ಈ ಕಡೆಗೆ ನೋಡ್ ಮುಂದೆ. ಅಯ್ಯ ನೀವ್ ಮಾತಾಡ್ಸತ್ತೀರಿ, ಕ್ಷಮಿಸ್ರಿ ಅಪ್ಪ, ಗೊತ್ತಾಗ್ಲಿಲ್ಲ. ಮತ್ತೇನ್ರಿ ಚಾದು ಆತ? ಇನ್ನು ಚಾ ಇಲ್ಲಕ್ಕ, ನಮ್ದು ಲೋಡ್ದೊಳಗೆ ಸೋಸಿಟ್ಟಿನಿ, ಇವಾಗ ಕುಡಿಬೇಕು. ಅವಾಗ್ಲೇ ಸಿದ್ದೇಗೌಡ್ರು ನೀನ್ ಮಾತಾಡೋದು ಕೇಳಿಸ್ಕೊಂಡಿದ್ನಿ, ಆವಾಗ್ಲೇ ಚಾಗ್ ಇಟ್ಟಿದ್ನಿ ನಾನು. ಹಸಿ ಶುಂಠಿ ಏಲಕ್ಕಿ ಅದು ಹಾಕಿ ಚಾ ಮಾಡೀನಿ, ತಗೊಳಕ. ಹೌದ್ರಿ? ಬ್ಯಾಡ್ ಬಿಡ್ರಿ, ಯಾಕೆ ತ್ರಾಸ ತಗೊಂಡ್ ಮಾಡಕ್ ಹೋಗಿದ್ರಿ? ಈಗ ಹೋಗ್ತೀರಿ ಮನೆಗೆ ಹೋಗಿ ಚಾ ಮಾಡ್ಕೊಂಡು ಕುಡಿತೀವಿ, ನೀವು ಕುಡೀರಿ. ಅದ್ರಾಗೇನ್ ತ್ರಾಸ ಐತೆ, ನಾ ಮಾಡೋದ್ರಾಗ ಒಂದ್ 2 ಲೋಟ ಹೆಚ್ಚಿಗೆ ಮಾಡೀನಿ ಅಷ್ಟೇ. ತಗೋರಿ, ಯಾಕೆ ನಮ್ಮ ಮನೆಯದು ಚಾ ಕುಡಿಯಲ್ರಿ ನೀವು? ಅಂತ ದೊಡ್ಡ ಮಾತದು ಬೇಡ್ರಿ ಅಪ್ಪ. ಚಾ ಏನು ಊಟಾನು ಮಾಡ್ತೀವಿ, ಬೇಕಿದ್ರೆ ನೀವು ಎಲ್ಲರೂ ಒಂದರಿ. ಕೊಡ್ರಿ ಚಾ ಕೊಡ್ರಿ, ನಿಮ್ಮ ಮನ್ಸಿಗೆ ಬೇಸರ ಆಕೈತಂದ್ರೆ ಚಾ ನನಗೂ ಬೇಕಾಗೈತೆ. ಇಲ್ಲಿ ಫ್ರೀಯಾಗಿ ಚಾ ಸಿಗತ್ತೈತಂದ್ರೆ ಯಾರು ಬಿಡ್ತಾರ್ರಿ? ಕೊಡ್ರಿ, ತಗೋಕ ತಡಿ, ಇನ್ನೊಂದು ಲೋಟ ಕೊಡ್ತೀನಿ. ಆತ್ರಿ. ಅಯ್ಯೋ ಕೈ ನೋಡಿ ಎಷ್ಟು ಬೆಳ್ಳಗೈತೆ. ತಗೋಕ. ಕೊಡ್ರಿ. ಥ್ಯಾಂಕ್ಸ್ ರೀ ಅಪ್ಪ, ಈ ಥಂಡ್ಯಾಗ ಚಾ ಮಾಡ್ಕೊಂಡು ಬಂದು ಕೊಟ್ಟಿರಿ ನಮ್ಗೆ. ಇರೋನ ಯಾವಾಗ ತಿರ್ಸ್ಬೇಕ್ರಿ ನಾನು. ಭಾಳ ಖುಷಿ ಆಯ್ತು ರೀ ಅಪ್ಪ, ಭಾಳ ಖುಷಿ ಆಯ್ತು. ಇಟ್ಸ್ ಓಕೆ ಗಿರಿಜಕ್ಕ, ನಿಂಗೆ ಚಾ ಮಾಡಿಕೊಟ್ಟೆ ನನಗೂ ಭಾಳ ಖುಷಿ ಆಯ್ತು. ಆತಾತ್ ಬರ್ಲಾ? ಆತ್ರಿ ಅಪ್ಪ, ಹೋಗಿ ಬರ್ರಿ. ಇದು ಚಾ ಲೋಟ ಹೋದ್ರಿ ಬಿಡವ್ರಿ. ತಗೋಪ್ಪ, ಬಿಸಿ ಬಿಸಿ ಕೇಟಿ ಚಾ. ಮನೆಗೆ ಹೋಗಿ ಮಾಡ್ಕೊಂಡು ಬರ್ತೀನಿ ಅನ್ನತ್ತಿದ್ದೆ ಅಲ್ಲ, ನೋಡು ಇಲ್ಲ ಮಾಡ್ಕೊಟ್ರಿ ನನ್ನ ಸಬ್ಸ್ಕ್ರೈಬರ್ಸ್. ಹೌದ್ಲೇಪ್ಪ, ಆತಾತ ಚಾ ಕುಡಿ ಮೊದ್ಲು, ಆರೋಗ್ಯತ್ ನೋಡು. ಇಬ್ಬನಿ ಬಿದ್ದೈತೆ, ಥಂಡಿ ಅಂದ್ರೆ ಥಂಡಿ. ಥಂಡ್ಯಾಗ ಎಚ್ಚರಾನ ಆಗಿಲ್ಲ ನನಗೆ, ಮಕ್ಕೊಂಡ್ಬಿಟ್ಟಿನ ಹಚ್ಕೊಂಡು. ಟೈಮ್ ನೋಡಿದ್ರೆ ಆಗ್ಬಿಟ್ಟೈತೆ. ಇವತ್ತು ಪುಟ್ಟಿಗುಂಡ ಅವ್ರು ಜಲ್ದಿ ಶಾಲೆಗೆ ಹೋಗ್ತಾರೆ, ಅವ್ರಿಗೆ ನಾಷ್ಟ ಮಾಡಿಕೊಡ್ಬೇಕು. ಹಂಡೆ ಗುರಿ ಹಾಕಿ ಅಂಗಳ ಕಸ ಗುಡಿಸಿ ಬರಾಬರ ಅವ್ರಿಗೆ ನಾಷ್ಟಕ್ಕೆ ಏನಾದ್ರು ಮಾಡಿಕೊಡ್ತೀನಿ. ರೊಟ್ಟಿ ಅಂತೂ ಮಾಡೋದಾಗಲ್ಲ, ಈಗ ಉಪ್ಪಿಟ್ಟು ಮಾಡಿಕೊಟ್ಟು ಬಿಡ್ತೀನಿ. ಆಮೇಲೆ ಶಾಲೆಯಿಂದ ಬಂದು ರೊಟ್ಟಿ ಪಲ್ಯ ತಿಂತರ್ಬೇಕಿದ್ರೆ. ಚಿಲ್ಕ ಹಂಗ ಎಳ್ದಿರೋದಿತ್ತು, ಮಾವಾರು ಇಷ್ಟು ಜಲ್ದಿ ಹೊಲಕ್ಕೆ ಹೋದ್ರೆ. ಅಯ್ಯೋ ಪಾಪ, ಇವತ್ತು ಚಾನ ಕುಡ್ದು ಹೋಗಿಲ್ಲ, ಅವ್ರು ಹಂಗ ಹೋಗಿದಾರ ತಂಡ್ಯಾಗ. ನಂಗೆ ಎಚ್ಚರಾನ ಆಗಿಲ್ಲ. ಮೊಬೈಲ್ ಸೈಲೆಂಟ್ ಇತ್ತ, ಏನದ ಅಲಾರಾಮ ಆಗಿಲ್ಲ. ಸೈಲೆಂಟ್ ಹಾಕಿ ಮಕ್ಕೊಂಡೋಗಿದಾರೆ ಇವ್ರು. ಅಲಾರಾಮ್ ಹಾಕೈತಂತೆ. ನಾಳೆಯಿಂದ ಆದ್ರೂ ಸ್ವಲ್ಪ ಜಲ್ದಿ ಹೇಳ್ಬೇಕು. ಪಾಪ ಅವ್ರು ಹಂಗ ಹೋಗಿದ್ದಾರೆ ಇವತ್ತು. ಹಂಡೆ ಗುರಿ ಹಾಕ್ತೀನಿ ಮೊದ್ಲು. ಇದೇನಿದು ಹಂಡೆ ಗುರಿ ಹಾಕಿರೋದೈತೆ? ಅತ್ತೆಯವ್ರು ಎದ್ದಿದ್ದಾರೆ? ಇಲ್ಲ, ಎದ್ದಿದ್ರೆ ಅಡಿಗೆ ಮನೆಯಾಗ ಚಹಾ ಮಾಡ್ಕೊಂತಾದ್ರೆ ಇರೋರು. ಈಗ ಆ ಕಡೆಯಿಂದನೇ ಬಂದು ಯಾರು ಕಾಣಿಸಿಲ್ಲ. ಇತ್ತಲ ಕಡೆಗೇನಾದ್ರೂ ಹೋಗಿದ್ದಾರೆ? ಅತ್ತೆ ಎಲ್ಲಿದ್ದೀರಿ? ಇತ್ತಲ ಕಡೆಗೂ ಇಲ್ಲ ಅನ್ನಿಸ್ತೈತಿ, ಇಲ್ಲಾಂದ್ರೆ ಓ ಅನ್ನೋರು. ಎದ್ದಿಲ್ಲ ಅಂತ ಕಾಣ್ತೈತೆ. ಆದ್ರೆ ಹಂಡೆ ಉರಿ ಯಾರು ಹಾಕಿದ್ರು? ಅತ್ತೆ ಮಾವರು ಆಕೆಗೆ ಏನಾದ್ರೂ ಹೋಗಿದಾರ ಏನು ಹಂಗಾದ್ರೆ? ಇಲ್ಲ ಇಲ್ಲ, ಇಂಥ ಥಂಡ್ಯಾಗ ಅತ್ತೆಯವ್ರು ಎಲ್ಲೋ ಆಕೆಗೆ ಹೋಗ್ತಾರೆ. ಮೊದ್ಲ ಥಂಡಿ ಬೆಚ್ಚಾಗ ಮಕ್ಕೋತೀನಿ ಅನ್ನತ್ತಿದ್ರೆ ಹೋಗಿಲ್ಲ ಅನ್ನಿಸ್ತೈತಿ. ನೋಡ್ತೀನಿ ತಡಿ, ಮೊದ್ಲು ಮುಖ ತೊಳ್ಕೊಂಡು ಆಮೇಲೆ ಹೋಗಿ ನೋಡ್ತೀನಿ. ಇವ್ರಿಗೆ ಎಬ್ಬಿಸ್ಬೇಕು, ಇವತ್ತು ಶನಿವಾರ ಜಲ್ದಿ ಹೋಗ್ತಾರೆ. ಇವ್ರಿಬ್ರಿಗೂ ಎಬ್ಬಿಸಿ ಬ್ರಷ್ ಇದು ಕೊಡ್ಬೇಕು ಮುಖ ತೊಳ್ಕೊಳಕ್. ಮುಂಜಾನೆ ಜಲ್ದಿ ಎದ್ರು ಎದ್ದಿಲ್ಲ ಅಂದ್ರೂ ಟೈಮ್ ಆಗಿರೋದೇ ಗೊತ್ತಾಗಲ್ಲ ಈ ಕೆಲ್ಸದೊಳಗೆ. ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಹೋಗೋಷ್ಟರಲ್ಲಿನೇ ಎಷ್ಟೊಂದು ಟೈಮ್ ಆಗಿಬಿಡ್ತೈತೆ. ಇವತ್ತೇನು ಎಷ್ಟೇ ಅದು ಮಾಡೋಕೆ ಹೋಗೋದಿಲ್ಲ, ಯಾವುದಾದ್ರ ಒಂದು ರಂಗೋಲಿ ಹಾಕಿ ಒಳಗೆ ಹೋಗ್ಬಿಡ್ತೀನಿ. ಜಲ್ದಿ ಅವ್ರಿಗೆ ಉಪ್ಪಿಟ್ಟು ಮಾಡ್ಕೊಡ್ಬೇಕಿನ್ನು ಎಬ್ಬಿಸ್ಬೇಕು ಅವ್ರಿಗೆ. ಆ ಹುಡುಗರು ಜಲ್ದಿ ಎದ್ದೊಳೋದೇ ಇಲ್ಲ ಥಂಡ್ಯಾಗ. ಎಬ್ಬಿಸಿ ಸಾಕಾಗ್ಬಿಡ್ತೈತೆ ಮುಂಜಾನೆ ಹೊತ್ತು. ಬರ ಗುಡಿಸ್ತೀನಿ ತಡಿ. ಉಪ್ಪಿಟ್ಟು ಮಾಡಕ್ಕೆ ಹಸಿಮೆಣ್ಸಿನ್ಕಾಯಿ ಇಲ್ಲ ಅಂದ್ಕತೈತೆ ಅಡುಗೆ ಮನ್ಯಾಗ. ಒಂದೆರಡು ಕಿತ್ಕೊಂಡು ಬರ್ತೀನಿ ಹೋಗಿ. ಉಪ್ಪಿಟ್ಟು ಅಂತಂದ್ರೆ ಮಾಡಂತಾರೆ, ಇಲ್ಲ ಅಂತಾರೆ. ಇವ್ರು ನೋಡ್ಬೇಕಿನ್ನು, ಇವ್ರಿಗೆ ಕೇಳಿ ಮಾಡ್ಬೇಕು.
ಯಾವ್ದು ರಂಗೋಲಿ ಹಾಕ್ಲಿ? ಚುಕ್ಕಿ ರಂಗೋಲಿ ಹಾಕ್ಲಿ, ಡಿಸೈನ್ ರಂಗೋಲಿ ಹಾಕ್ಲಿ? ಅಯ್ಯೋ, ನಾನು ನೋಡಿ ಬರಾಬರ ಯಾವ್ದಾದ್ರೆ ಒಂದು ಹಾಕಿ ಹೋಗೋದು ಬಿಟ್ಟು ಯೋಚನೆ ಮಾಡ್ಕೊಂಡು ಕೂತೀನಿ. ಬೇಡ್ಬೇಡ್ತೀನಿ. ಡಿಸೈನ್ ರಂಗೋಲಿ ಹಣ ಹಾಕ್ತೀನಿ. ಅಯ್ಯೋ, ಸ್ವಲ್ಪ ಸೊಟ್ಟ ಬಟ್ಟ ಹಾಕಿದ್ ರಂಗೋಲಿ ಏನು ಮಾಡೋದು? ಇರ್ಲಿ, ನಡೀತೈತೆ. ಇವಾಗ ನಾನು ಆಳಿಸ್ಕೊತು ಬೇರೆ ಹಾಕೋದು ಕೂತ್ಕೊಂಡ್ರೆ ಲೇಟ್ ಆಗ್ಬಿಡ್ತೈತೆ. ಮೊದಲ ಎದ್ದೇಳೋದು ಲೇಟಾಗಿ ಎದ್ದೀನಿ, ಮತ್ತೆ ಟೈಮ್ ಪಾಸ್ ಮಾಡಿದ್ರೆ ಗ್ಯಾರಂಟಿ ಬೆಲ್ಲ ಹೊಡೆದೇ ಬಿಡ್ತೈತೆ ಇವ್ರ ಶಾಲೆದು. ಇವತ್ತ ಮಾರ್ತಿನೂ ಜಲ್ದಿ ಎದ್ದು ರೆಡಿಯಾಗಿ ಹೋಗ್ಬೇಕಲ್ಲ. ಇಷ್ಟೊತ್ತಾಗ ಎದ್ದಿರ್ತಾಳೆ ಶಾಲೆಗೆ. ಪಾಪ ಥಂಡ್ಯಾಗ ಹೋಗ್ಬೇಕು ಹುಡುಗರ್ದು. ಭಾರಿ ಫಜತಿ ಈ ತಿಂಗಳೊಳಗೆ. ಥಂಡಿ ಯಾವಾಗ ಮುಗಿತೈತೆ ಅನ್ಸ್ಬಿಟ್ಟೈತೆ ನನಗಂತೂ. ದಿನಾಲು 9:30 ಹೋಗ್ತಾರೆ. ಶನಿವಾರ ಒಂದಿನ ಪಾಪ ಫಜೀತಿ ಆಗ್ತೈತೆ ಮಕ್ಕಳದು. ಜಲ್ದಿ ಜಲ್ದಿ ಹಾಕ್ತೀನಿ. ಆತಪ್ಪ ರಂಗೋಲಿ ಹಾಕೋದು ಬರಾಬರ ಹಾಕಿದ್ನಿ. ಈಗ ನೋಡ್ತೀನಿ, ಗುಂಡಾ ಪುಟ್ಟಿಗೆ ಎಬ್ಬಿಸ್ತೀನಿ ಜಲ್ದಿ ಹೋಗಿ. ಅತ್ತೆ ಮಾವರ ವಾಕ್ಯಕ್ಕಿಂತ ಈಗ ಬಂದ್ಬಿಡ್ತಾರೆ. ಜಲ್ದಿ ಹೋಗಿ ಚಾಗಿಡ್ಬೇಕು. ಮೊದ್ಲು ಇವ್ರಿಗೆ ಎಬ್ಬಿಸ್ತೀನಿ. ಪುಟ್ಟಿಗೆ ಎಬ್ಸಿನಿ, ಬಚ್ಚಲೊಳಗೆ ಹೋಗಿದ್ದಾಳೆ. ಇವನಿಗೆ ಎಬ್ಸೋದ ದೊಡ್ಡ ತಲೆನೋ ನನಗೆ. ಗುಡ್ಡ, ಓ ಗುಡ್ಡ. ಕದ್ಲಲ್ಲ. ರಾತ್ರಿ ಹೊತ್ತು ಮಲ್ಕೋ ಅಂತಂದ್ರೆ ಅಜ್ಜಿ ತಾತನ ತಲೆ ತಿಂತಾ ಇರ್ತಾನೆ ಮಾತಾಡ್ಕೊಂತ. ಈಗ ಮುಂಜಾನೆ ಎಷ್ಟು ಎಬ್ಸಿದ್ರೆ ಎದ್ದೇಳಲ್ಲ. ಗುಡ್ಡ, ಓಯ್ ಎದ್ದೇಳು, ಇವತ್ತು ಶನಿವಾರ, ಜಲ್ದಿ ಹೋಗ್ಬೇಕು ಶಾಲೆಗೆ. ಇನ್ನೂ ಸ್ವಲ್ಪ ಹೊತ್ತು ಮಕ್ಕೋತೀನಮ್ಮ. ನಾಳೆ ಮಕ್ಕಳೋತೆ ತಗೋ. ನಾಳೆ ರವಿವಾರ ಐತೆ. ನಾನು ನಿನ್ಗೆ ಎಬ್ಸೋದೇ ಇಲ್ಲ. 10 ಗಂಟೆ ಮಟ್ಟ ಮಕ್ಕೊಂಬಿಡು. ಇವತ್ತು ಶನಿವಾರ ಐತೆ, ನೆನಪೈತಾ ಇಲ್ಲ ನಿನಗೆ? 7:30 ಬೆಲ್ಲ ಹೊಡಿತಾರೆ ನೋಡಲ್ಲಿ. ಪುಟ್ಟಿ ಎದ್ದು ಅಲೆ ಬಚ್ಚಲೊಳಗೆ ಹೋಗಿದ್ದಾಳೆ. ಎದ್ದೇಳು, ಹೇಳ್ತೀನಿ. ಥಂಡಿ ಭಾಳ ಆಗತ್ತೈತಮ್ಮ. ಇನ್ನೊಂದು ಚೂರೇ ಚೂರು ಮಕ್ಕೊಂಡು ಬರ್ತೀನಿ. ನೋಡ್ ಮತ್ತು ಮುಖದ ಮೇಲೆ ಬೆಡ್ಶೀಟ್ ಹೊಚ್ಕೊಂಡು ಮಕ್ಕೊಳತಾನ. ಇವನಿಗೆ ಎಬ್ಸೋದು ಒಂದ, ಸುಮ್ಮನಿರೋದು ಒಂದ. ಆತಾತೆ ಅಪ್ಪಾಜಿಗೆ ಚಹಾ ಮಾಡಿಕೊಟ್ಟು ಬರ್ತೀನಿ. ಅಷ್ಟೋ ಮಟ್ಟ ಎದ್ದೇಳ್ಬೇಕು ನೋಡಿ. ಎದ್ದಿಲ್ಲ ಅಂದ್ರೆ ಒಂದು ಚಮ್ ನೀರು ತಗೊಂಡು ಬಂದು ಹಾಕ್ಬಿಡ್ತೀನಿ. ತಗೋ, ಹಂಗ ಮಾಡಿ. ಇನ್ನೊಂದು ಚೂರೇ ಚೂರು ಮಕ್ಕೊಂಡು ಎದ್ದೇಳ್ತೀನಮ್ಮ. ಪ್ಲೀಸ್, ಭಾಳ ನಿದ್ದೆ ಬರತೈತೆ. ತಗೋ ಮಕ್ಕೋ. ಇನ್ನೊಂದು ಸ್ವಲ್ಪ ಹೊತ್ತು ಅಷ್ಟ ನೋಡು, ಆಮೇಲೆ ಎದ್ದೇಳ್ಬೇಕು. ಏನು ಗುಡ್ಡ? ಇವನಿಗೆ ಆಮೇಲೆ ಎಬ್ಬಿಸ್ತೀನಿ. ಪುಟ್ಟಿ ಕೇಳಿ ಉಪ್ಪಿಟ್ಟು ಮಾಡ್ಲಾ ಇಲ್ಲ ಬೇರೆದೇನಾದ್ರೂ ಮಾಡ್ಲಾ ಅಂತ ಕೇಳಿ ಬರಬರ ನಾಷ್ಟ ಮಾಡ್ಕೊಂಡ್ಬಿಡ್ತೀನಿ. ಮತ್ತೆ ಲೇಟ್ ಆಕೈತೆ. ಮೊದಲು ಚಹಾಗಿಟ್ಟು ಅವರಿಗೆ ಚಹಾ ಕೊಟ್ಟು ಬರ್ತೀನಿ. ಹಾಯ್, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಳತಿದ್ರಿ. ನಾವು ಆರಾಮಿದ್ದೀವ್ರಿ ಅಪ್ಪ. ಶನಿವಾರ ಒಂದಿನ ಎಲ್ಲರ ಮನೆ ಕತೆ ಇದ್ದ ಅಲ್ರಿ ಫ್ರೆಂಡ್ಸ್. ಹುಡುಗರಿಗೆ ಶಾಲೆಗೆ ಹೊರಡಿಸೋ ಅಷ್ಟರಲ್ಲಿ ಎಲ್ಲ ಅಮ್ಮಂದಿರ ಫಜೀತಿ ಬ್ಯಾಡ್ರಿ ಅಪ್ಪ. ಅದರಲ್ಲೂ ಚಿಕ್ಕ ಮಕ್ಕಳನ್ನ ಎಬ್ಸಿ ಥಂಡ್ಯಾಗ ಶಾಲೆಗೆ ಕಳಿಸೋದಂದ್ರೂ ಅದೊಂದು ಅಮ್ಮಂದರಿಗೆ ದೊಡ್ಡ ಟಾಸ್ಕ್ ಆಗಿರ್ತೈತ್ರಿ. ಪಾಪ ಅನಿಸ್ತೈತೆ. ಆದ್ರೂ ಮತ್ತೆ ಕಳಿಸ್ಲೇಬೇಕಲ್ರಿ. ಅವತ್ತೊಂದು ದಿನ ಜಲ್ದಿ ಶಾಲೆ ಇರ್ತೈತೆ. ಆಯ್ತ್ರಿ ಅಪ್ಪ, ಇವತ್ತಿನ ದಿನ ನನ್ನ ಬೆಳಗಿನ ದಿನಚರಿ ಹೇಗಿರ್ತೈತೆ ಅನ್ನೋದನ್ನ ನಿಮ್ಮ ಜೋಡಿ ಶೇರ್ ಮಾಡ್ಕೊತೀವಿ ಬರ್ರಿ. ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ನೋಡಾತೀರಿ, ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದ ಲೈಕ್ ಕೊಡ್ರಿ. ನಿಮ್ಮ ಒಂದೊಂದು ಲೈಕ್ನು ನಮಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತೈತ್ರಿ. ಬರ್ರಿ ವಿಡಿಯೋನ ಮುಂದುವರ್ಸೋಣ. ಅಮ್ಮ, ಮುಖ ತೊಳ್ಕೊಂಡು ನಂದು ಆತ. ಬಾಬಾ, ಹಾಲು ಬಿಸ್ಕೆಟ್ ಕೊಡ್ಲಿ? ಈಗ ಬೇಡಮ್ಮ, ಮೊದ್ಲು ಬಟ್ಟೆ ಹಾಕೋತೀನಿ ನಾನು, ಆಮೇಲೆ ಬಂದು ಕುಡಿತೀನಿ ತಗೋ. ಗುಂಡ ಎದ್ದಿಲ್ಲ ಇನ್ನು? ಶನಿವಾರ ಇವತ್ತು ಜಲ್ದಿ ಹೋಗ್ಬೇಕಮ್ಮ. ಗೊತ್ತು ಪುಟ್ಟಿ, ನಾನು ಹೋಗಿ ಎಬ್ಸ್ ಬಂದೆ. ಅವನಿಗೆ ಅವಾಗಿಂದ ಎದ್ದೇಳತ್ತಿಲ್ಲ. ಇನ್ನೊಂದು ಚೂರು ಮಕ್ಕೋತೀನಿ ಅಂತ ಮಕ್ಕೊಂಡಾನ. ಆಮೇಲೆ ಎಬ್ಬಿಸ್ತೀನಿ ಬಾ. ನಾನು ಮೊದಲು ಬಿಸ್ಕೆಟ್ ಹಾಲು ಕುಡ್ದು ಹೋಗ್ಬಾ, ಆಮೇಲೆ ಬಟ್ಟೆ ಹಾಕೊಳ್ಳುವಂತೆ. ಹೌದಾ? ನಾನು ಎಬ್ಬಿಸ್ತೀನಿ ತಡಿ ಅವನಿಗೆ. ಬೇಡಮ್ಮ, ಅವನು ಎದ್ದೇಳಿ ತಗೋ, ಆಮೇಲೆ ಇಬ್ರು ಕುಡಿತೀವಿ. ಬಟ್ಟೆ ಎಲ್ಲಿದವನು ನಾವು? ಆಮೇಲೆ ಕುಡಿತೀರಿ? ತಗೋ ಹಾಗಾದ್ರೆ. ಬಟ್ಟೆ ಎಲ್ಲ ಬಾಗ್ಲಿಂದ ಮಳೆಗೆ ಹಚ್ಚಿದ್ ನೋಡ್ಬಿಟ್ಟಿ. ಇದು ನಾಷ್ಟಕ್ಕೆ ಏನ್ ಮಾಡ್ಲಿ? ಏನಾದ್ರೂ ಮಾಡ. ಮ್ಯಾಗಿ ಐತೆ? ಮ್ಯಾಗಿ ಐತೆ, ಆದ್ರೆ ಈಗ ಮಾಡ್ಕೊಡೋದಿಲ್ಲ. ನಾನು ಭಾಳ ತಿನ್ಬಾರ್ದು, ಅದು ಹೊಟ್ಟೆ ಗಟ್ಟಿ ಆಕೈತೆ. ಯಾವಾಗಾದ್ರೂ ಒಮ್ಮೆ ತಿನ್ಬೇಕಷ್ಟೆ. ಉಪ್ಪಿಟ್ಟು ಮಾಡ್ಲಿ? ಆತಮ್ಮ, ಅದ ಮಾಡಾಗಾದ್ರೆ. ಆತದ ಬಟ್ಟೆ ಹಾಕೊಳ್ಳಿರೋದು. ಅದು ಜಲ್ದಿ ಯೂನಿಫಾರ್ಮ್ ಹಾಕೊಂಡು ಬಾವು. ಒಂದೇ ಸಲ ಬಿಸಿ ಬಿಸಿದು ಉಪ್ಪಿಟ್ಟಿದ್ದ ಶಾಲೆಗೆ ಹೋಗುವಂತ್ರಿ. ಮತ್ತೆಲ್ಲ ಹಾಲು ಕುಡಿತೀರಿ. ಈಗ ಉಪ್ಪಿಟ್ಟು ಮಾಡಿಟ್ಟು ಅವನಿಗೆ ಎಬ್ಸಿ ತಲೆ ಬಾಚ್ತೀನಿ. ನಾನು ಬಂದು ಚಹಾ ಕುದ್ದೈತಿದ್ದು. ಇರು, ಚಹಾ ಕೊಟ್ಟು ಬರ್ತೀನಿ ನಿಮ್ಮ ಅಪ್ಪಗೆ. ಅಷ್ಟರ ಮಟ್ಟ ನೀನು ಯೂನಿಫಾರ್ಮ್ ಹಾಕೋ ಬರ್ತೀನಿ ನಾನು. ಆತಮ್ಮ. ಅಯ್ಯೋ ದೇವ್ರೆ, ನನ್ನಂತ ಹಣೆ ಬರೀ ಫ್ರೆಂಡ್ಸ್. ನೆಗಡಿ ಭಾಳ ಅಂದ್ರೆ ಭಾಳ ಆಗ್ಬಿಟ್ಟೈತೆ. ವಾಯ್ಸ ಕೊಡೋಕ್ಕಾಗ್ತಿಲ್ಲ. ಆದರೂ ಇಲ್ಲಿವರೆಗೂ ಮಾಡಿದಿಲ್ರಿ. ಈ ವಿಡಿಯೋ ಒಂದು 8 ನಿಮಿಷದಾದ್ರೂ ಮಾಡಿ ಇವತ್ತು ವಿಡಿಯೋ ಅಪ್ಲೋಡ್ ಮಾಡಲೇಬೇಕಂತ ರಾತ್ರಿನೂ ನಾನು ಎಡಿಟಿಂಗ್ ಕೂತ್ಕೊಂಡಿದ್ದೆ ರೀ. ರಾತ್ರಿನೂ ಭಾಳ ನೆಗಡಿ ಆಗಿತ್ತು. ಅದಕ್ಕೆ ಅರ್ಧಕ್ಕೆ ಬಿಟ್ಟು ನಾಳೆ ಮಾಡಿದರೆ ಆಯಿತು, ನೆಗಡಿ ಕಡಿಮೆ ಆದ್ರೆ ಅಂತ ಅಂದ್ಕೊಂಡೆ. ಅದಕ್ಕಿಂತ ಜಾಸ್ತಿ ಇವತ್ತು ನೆಗಡಿ ಆಗೈತ್ರಿ ನನಗೆ. ಅದಕ್ಕೆ ಭಾಳ ಮಾಡೋದಿಲ್ರಿ. ಇದು ಒಂದು ಸ್ವಲ್ಪ
ಮುಂದುವರಿಸಿ ವಿಡಿಯೋನ ಎಂಡ್ ಮಾಡ್ತೀನಿ ರೀ. ನನಗೆ ನೆಗಡಿ ಒಂದಿನ ಬಿಟ್ಟು ಆಗ್ತಾ ಇದ್ರಿ. ನೆಗಡಿ ಕಾಲಾಗ ನಾನು ಅಂತೂ ನಿಜವಾಗ್ಲೂ ಸಾಕಾಗ್ಬಿಟ್ಟೈತ್ರಿ. ಏನು ಮಾಡ್ಬೇಕಂತನೇ ಗೊತ್ತಾಗತ್ತಿಲ್ಲ ನನಗೆ. ಡಸ್ಟ್ ಅಲರ್ಜಿ ಭಾಳ ಐತ್ರಿ ನನಗೆ. ಡಸ್ಟಿಗೆ ಒಂದು ಸ್ವಲ್ಪ ಧೂಳಿಗೆ ಹೋಗಿ ಬಂದರೆ ಸಾಕು ನೆಗಡಿ ಆಗ್ಬಿಡ್ತೈತೆ ಆಟೋಮೆಟಿಕ್ಕಾಗಿ. ಡಾಕ್ಟರ್ ಹೇಳಿದ್ದಾರೆ ಮಾಸ್ಕ್ ಯಾವಾಗಲೂ ಮಾಸ್ಕ್ ಹಾಕೊಂಡಿರ್ಬೇಕಂತ್ರಿ. ಕತೆನ ಮುಂದುವರ್ಸೋಣ ಬರ್ರಿ. ಈಗ ಇವ್ರನ್ನ ಎಬ್ಬಿಸ್ಬೇಕು. ಈ ಥಂಡ್ಯಾಗ ಒಬ್ಬೊಬ್ರನ್ನ ಎಬ್ಸೋ ಅಷ್ಟರಲ್ಲಿ ಸಾಕಾಗ್ಬಿಡ್ತೈತೆ ನನಗೆ. ರೀ ರೀ ತಗೊಳ್ರಿ ಬೆಡ್ ಚಾ. ಎದ್ದೇಳ್ರಿ ಜಲ್ದಿ ರೀ. ಇವತ್ತು ಶನಿವಾರ ಐತಿ, ಪುಟ್ಟಿ ಗುಡ್ಡಕ್ಕೆ ಜಲ್ದಿ ಕಳಿಸ್ಬೇಕು. ತಗೊಳ್ರಿ ಚಾ ರೀ. ಮುಗೀತಿಗೆ ಬೆಸ್ಟ್ ಹೊಚ್ಕೊಂಡ್ ಮಕ್ಕೊಂಡ್ಬಿಟ್ರೆ ಇವ್ರು ಎದ್ದೇಳೋದಿಲ್ಲ. ಮತ್ತು ಚಾ ತಂದು ಕೊಟ್ಟಿಲ್ಲ ಅಂತಾರೆ. ಕೊಡಾಕ್ ಬಂದ್ರೆ ಇನ್ನೂ ಸ್ವಲ್ಪ ಹೊಚ್ಕೊಂಡ್ ಮಕ್ಕೋತಾರೆ. ಮಾಡ್ತೀನಿ ತಡಿ ಇವ್ರಿಗೆ. ತಗೋರಿ ಇನ್ನ ಸ್ವಲ್ಪ ಹೊಚ್ಕೊಂಡು ಮಕ್ಕೋರಿ. ಗಂಗಾ ನೀನ್ ಬೆಡ್ ಕಾಫಿ ತಗೊಂಡ್ ಬಂದಿ, ಕೊಡು ಕೊಡು. ನಾನ ರೀ ಅವಾಗಿಂದ ಎಬ್ಸಾತೀನಿ ಮತ್ತು ಹೊಚ್ಕೊಂಡು ಮಕ್ಕೊಳತ್ತೀರಿ. ತಗೊಳ್ರಿ ಬೆಡ್ ಕಾಫಿ ಅಲ್ಲ, ಬೆಡ್ ಚಾ ತಗೊಂಡು ಬಂದೀನಿ. ಜಲ್ದಿ ತಗೊಳ್ರಿ, ನಂಗೆ ಭಾಳ ಲೇಟ್ ಆಗತ್ತೈತಿ. ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಬೇಕು, ಹುಡುಗರಿಗೆ ಜಲ್ದಿ ಕಳಿಸ್ಬೇಕು ಇವತ್ತು. ಹೌದಾ? ಆತತ್ ಮಾಡು, ಕೊಡಿಲ್ಲಿ. ಈಗ ತಗೊಳ್ರಿ. ಥ್ಯಾಂಕ್ ಯು ಗಂಗಾ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ರೀ.